boys, but ಅವ್ರೆ on the street. Psych. ಬಹುಶಃ ನಿಮ್ಗೆ ನೋಡಿದವರಿಗೆ ತುಂಬಾ ವಿಶೇಷ ಅನಿಸಬಹುದು. ನನಗೆ ಬೇಕಾಗಿರೋ ಒಂದನ್ನ ಆಯ್ಕೆ ಮಾಡಿದೀನಿ, ಮಿಕ್ಕದನ್ನೆಲ್ಲ ನಾನು ಬಿಟ್ಬಿಟ್ಟಿದೀನಿ ಅಂತ. ಅವರು ನಮ್ಮೆಲ್ಲರಿಗೂ ನಮ್ಮ ಇಡೀ ಕುಟುಂಬಕ್ಕೆ ಗುರುಗಳು. ಕ್ಯಾಂಟೀನ್ ಮಾಡ್ತಾ ಇದ್ದೆ, ಅಡಿಗೆ ಕೆಲಸ ಮಾಡ್ತಾ ಇದ್ದೆ. ಅಯ್ಯೋ ಸೀರಿಯಲೇ ಮುಗ್ದೋಯ್ತು, ನಿನ್ ಸಿನಿಮಾ ಇನ್ನೂ ಬಿಡುಗಡೆ ಆಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಆಫ್ಟರ್ ಭೀಮಾನೇ ನನ್ಗೆ ಒಂದಷ್ಟು ಕಾಲ್ಸ್ ಜಾಸ್ತಿ ಬಂದಿರೋದು. ಇವಾಗ ಬಿಗ್ ಬಜೆಟ್ ಮೂವೀಸ್ ಎಲ್ಲ ಮಾತುಗಳು ನಡೀತಾ ಇದೆ. ಗುರು ಭೀಮಾ ಫಿಲ್ಮ್ ನೋಡಿದ್ಯಾ? ನೆನ್ನೆ ನೋಡ್ದೆ ಗುರು ಸಿನಿಮಾ. ವೆರಿ ಗುಡ್. ಯಾವ ಪಾತ್ರ ಇಷ್ಟ ಆಯ್ತು ನಿಂಗೆ? ದುನಿಯಾ ವಿಜಯ್ ಸರ್ದು ಹೀರೋಯಿನ್ದು, ಮತ್ತೆ ಇನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಗಿರಿಜಾ ಅಂತ, ಸಖತ್ತಾಗಿದೆ. ಬೆಂಕಿ ಆ ಗಿರಿಜಾ ಪಾತ್ರಧಾರಿನ ಭೇಟಿ ಮಾಡ್ತೀಯಾ? ಅವ್ರು ಎಲ್ಲಿ ಸಿಗ್ತಾರೆ ಗುರು? ಫುಲ್ ಬಿಸಿ ಇರ್ತಾರೆ ಈಗ. ನೋಡು ಅವ್ರ ಮನೆ ಇದು, ಅವ್ರ ಮನೆಗೆ ಹೋಗೋಣ, ಅವ್ರ ಮನೆ ನೋಡೋಣ, ಅವ್ರ ಲೈಫ್ ನೋಡೋಣ. ಶೋರ್. ಹೇಗಿದ್ದೀರಿ ಮೇಡಮ್? ನಮಸ್ತೆ. ಹಲೋ ಹಲೋ. ಹೇಗಿದ್ದೀರಿ? ಚೆನ್ನಾಗಿದೆ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ನಿಮಗೂ ಕೂಡ ಸ್ವಾಗತ. ನಮ್ಮ ಬರ್ಬೋದಾ? ಖಂಡಿತ ಬನ್ನಿ. ಒಳಗೆ ಬನ್ನಿ ಪ್ಲೀಸ್. ಸೊ ಏನು ವಿಶೇಷವಾಗಿದೆಯಲ್ಲ ಮನೆ? ಹೌದಾ, ನಾವು ಹಿಂಗೆ ಇರ್ತೀವಿ ಯಾವಾಗ್ಲೂ. ಸೊ ಬಹುಶಃ ನಿಮ್ಗೆ ನೋಡಿದವರಿಗೆ ತುಂಬ ವಿಶೇಷ ಅನಿಸಬಹುದು. ಬಟ್ ಇದೇ ಲೈಫ್ ಕಂಪ್ಲೀಟ್. ಅಂದರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿ ಇರ್ತೀವಲ್ಲ, ಸೊ ಹಾಗಾಗಿ ನಮ್ಮ ಮನೆ ಬಹುಶಃ ನಮ್ಮ ಇದೆಲ್ಲ ಆ್ಯಕ್ಟಿವಿಟೀಸು ಮತ್ತು ನಮ್ಮ ಸುತ್ತ ಎಲ್ಲ ಹಾಗೆ ಕಾಣುತ್ತೆ. ಓಕೆ. ಬಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಥವಾ ಆಧ್ಯಾತ್ಮಿಕ ಕಡೆಗೆ ಸ್ವಲ್ಪ ಏನೋ ಅದು ವಯಸ್ಸಾದವ್ರ ಸ್ಕೀಮು ಅಂತೆಲ್ಲ ಕರೀತಾರೆ. ಆ ಥರ ಎಲ್ಲ ಏನಿಲ್ಲ. ಬಹುಶಃ ಎಲ್ಲ ಲೈಫ್ನೂ ಆ ನೋವು ಗೋಳು ಎಲ್ಲನೂ ನೋಡಿದ ಮೇಲೆ ಯಾಕೆ ಬೇಕಿದೆಲ್ಲ ನಶ್ವರ ಅನ್ನೋದು ಬಹುಶಃ ಆ ಏಜಿಗೆ ಬರ್ತಿತ್ತು ಅಂತ ಕಾಣುತ್ತೆ. ಬಟ್ ನನಗೆ ಗೊತ್ತಿರೋ ಹಾಗೆ ಆ ವೈರಾಗ್ಯ ಅದೇ ಟೈಮಿಗೆ ಬರಬೇಕು. ಆಫ್ಟರ್ 40-45ಗೆ ವೈರಾಗ್ಯ ಬಂದರೆ ತುಂಬ ಒಳ್ಳೆಯದು. ಬಟ್ ನಮ್ಮಂಥವ್ರು ಇರ್ತೀವಿ ಆವಾಗವಾಗ ಒಂಚೂರು ಹುಡುಕಾಟದಲ್ಲಿ ತುಂಬ ಮುಂಚೆನೇ ಬಂದುಬಿಡ್ತೀವಿ. ಸೊ ಆ ಥರ ಹುಡುಕಾಟ ಮಾಡೋರಿಗೆ ಸ್ಪಿರಿಚುವಲ್ ಶಂಕರಾಚಾರ್ಯರಿಗೆ ಸಣ್ಣ ವಯಸ್ಸಿಗೆ ಇತ್ತು. ಸೊ ಹಾಗೆಲ್ಲ ಹೇಳೋಕ್ಕಾಗೋದೇ ಇಲ್ಲ. ಮತ್ತು ವಿವೇಕಾನಂದ ಅವ್ರಿಗೂ ಸಣ್ಣ ವಯಸ್ಸಿಗೆ ಇತ್ತು. ಟೈಮ್ ಯಾವ್ಯಾವ ಟೈಮ್ಗೆ ಏನೇನು ಘಟಿಸ್ಬೇಕು ಅವ್ರವ್ರ ಲೈಫ್ನಲ್ಲಿ ಆ ಥರ ಘಟಿಸುತ್ತೆ ಅಷ್ಟೇ. ಸೊ ಆ್ಯಂಡ್ ಮೋರ್ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಈ ಕುಟುಂಬ ಸಂಸಾರದಿಂದ ದೂರ ಇರೋದು ಅಲ್ಲ. ವೈರಾಗ್ಯ ಅಂತ ಅಂದರೆ ನಮ್ಗೆ ಹೆಚ್ಚು ಅವಶ್ಯಕತೆ ಇಲ್ದಿರೋ ಅಂಥದ್ದನ್ನ ಕಟ್ ಡೌನ್ ಮಾಡ್ಕೊಳ್ಳೋದಷ್ಟೇ. ಅದರಿಂದ ಆಚೆ ಬರೋದು, ಬಿಡೋದು, ತ್ಯಜಿಸೋದನ್ನ ವೈರಾಗ್ಯ ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಹೌದು, ಗಿವ್ ಅಪ್ ಅಂತ ಅಂದರೆ ಬೇಕಾಗಿರೋ ವಸ್ತುನ, ಬೇಕಾಗಿರೋ ವಿಷಯನ ಗಿವ್ ಅಪ್ ಮಾಡೋದಲ್ಲ, ಬೇಡವಾಗಿದ್ದನ್ನ ನಾವು ಬಿಡ್ತಾ ಹೋಗೋದಷ್ಟೇ, ಇನ್ನೇನಿಲ್ಲ. ಅವಿನಾಶ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಮೊದಲನೇ ವಿಷಯ, ನಾನು ಆ್ಯಕ್ಚುಲಿ ಫಸ್ಟ್ ಎಷ್ಟೋ ವರ್ಷ ಆದ್ಮೇಲೆ ವಿಡಿಯೋ ಮಾಡ್ತಿರೋದು, ನೀವಂತ ಬರ್ತಿರೋದು. ಹೌದು, ಅವರು ವಿಡಿಯೋಗೆ ಮೇಲೆ ನನ್ಗೊಂದು ಲವ್ ಇದೆ. ನನಗೆ ನೆನಪಿದೆ, ನಾವು ಅವಾಗ KHL ಎಲ್ಲ ಮೀಟ್ ಆಗಿದ್ದು ನೆನಪಿದೆ. ಆಮೇಲೆ ನನಗೆ 10 ವರ್ಷ ಆಗಿದೆ, ಗ್ಯಾಪ್ ಆಗಿದೆ. ಈಗ ನಾವು ಮತ್ತೆ ನೋಡಿರೋದು 10 ವರ್ಷ ಆದ್ಮೇಲೆ ಅನ್ಸುತ್ತೆ. ವೈರಾಗ್ಯದೇನೋ ವಿಷಯ ಮಾತಾಡ್ತಿದ್ರಿ ಅಲ್ವಾ? ವೈರಾಗ್ಯ ಸಿಂಪಲ್ ಪಾಯಿಂಟ್. ವೈರಾಗ್ಯ ಅಂದರೆ ನೀವು ಒಂದೇ ಒಂದು ವಿಷಯದಲ್ಲಿ ಫೋಕಸ್ ಮಾಡ್ತಿದ್ದೀರಾ. ನನಗೆ ಬೇಕಾಗಿರೋ ಒಂದನ್ನ ಆಯ್ಕೆ ಮಾಡಿದ್ದೀನಿ, ಮಿಕ್ಕದನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ವೈರಾಗ್ಯದ ಅರ್ಥ ಆ್ಯಕ್ಚುಲಾಗಿ. ಈಗ ನಾನು ವೈರಾಗ್ಯದಲ್ಲಿ ಇದ್ದೀರಿ. ಏನು ನಾನು ಸಿನಿಮಾನೇ ಮಾಡ್ಬೇಕಂತ ಒಂದು ಕತೆ ಮಾಡ್ತಿದ್ದೆ, ಮಿಕ್ಕಿದ್ದು ಎಲ್ಲಾದ್ರ ಮೇಲೆ ಆಸಕ್ತಿ ಬಿಟ್ಬಿಟ್ಟಿದೆ. ಸೊ ಅದಕ್ಕೆ 10 ವರ್ಷ ನಾನು ಯಾರಿಗೂ ಸಿಕ್ಕಿರಲಿಲ್ಲ, ಇವಳಿಗೂ ಸಿಗ್ತಿರ್ಲಿಲ್ಲ. ನಾನು ನನ್ನ ಕತೆ ಹುಡುಕಾಟದಲ್ಲಿ ಇವಳು ಇರಲಿಲ್ಲ, ನನಗೆ ಇರಲಿಲ್ಲ. ನನ್ನ ಫೋಕಸ್ ಒಂದೇ ಇತ್ತು. ಸಿಕ್ತು ನನಗೆ ಇವಾಗ, ಅದಕ್ಕೆ ಇವಾಗ ಒಂದು ಮಾತಾಡ್ತಿದ್ದೀನಿ. ವೈರಾಗ್ಯದ ಅರ್ಥ ತ್ಯಾಗ ಮಾಡೋದಲ್ಲ, ಬಿಟ್ಬಿಡೋದಲ್ಲ. ನಿಮಗೆ ಬೇಕಾಗಿರೋದು ಒಂದನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಬಿಡ್ತೀರಾ ಅಂತ ಅರ್ಥ ಅಷ್ಟೇ. ಅದು ಸಂಸಾರ, ಸಂಸಾರ ಅಂತ ಕರೆಯೋದು. ಸಂಸಾರ ಇದೆ ಅಂತ ಎಲ್ಲಾದ್ರೂ ಹುಡುಕ್ತಿರ್ತೀವಿ. ಬಟ್ ವೈರಾಗ್ಯ ಅದು ಬ್ಯೂಟಿಫುಲ್ ವರ್ಡ್. ಅದು ಈಗ ತಪಸ್ಸು ಮಾಡೋರು, ನೀವು ಯಾರನ್ನಾರು ತಗೊಳ್ಳಿ, ಯಾರನ್ನ ನೀವು ಇವನ್ನ ವೈರಾಗಿ ಅಂತ ಕರಿತೀರಾ ಅಂದರೆ, ಅವ್ನು ಎಲ್ಲದೂ ಬಿಟ್ಟು ಯಾವ್ದು ಬೇಕಂತ ಒಂದು ಇಟ್ಕೊಂಡ ಅವನು. ಸೊ ಅವ್ನ ಫೋಕಸ್ ಪೂರ್ತಿ ಒಂದ್ರಲ್ಲಿತ್ತು, ಹಾಗಾಗಿ ಮಿಕ್ಕಿದೆಲ್ಲ ಅವ್ನಿಗೆ ಬೇಡ ಅಂತ ಆಯ್ತು ಅಷ್ಟೇ. ಎಲ್ಲದೂ ಬಿಟ್ಟ ಅಲ್ಲ, ಅವ್ನಿಗೆ ಬೇಕಾಗಿರೋದು ಮಾತ್ರ ಇಟ್ಕೊಂಡ, ಮಿಕ್ಕಿದನ್ನೆಲ್ಲ ತನ್ನಷ್ಟು ತಾನೇ ಬಿಟ್ಟೋಗುತ್ತೆ ಅಂತ ಅರ್ಥ. ಸಿಂಪಲ್. ಕಂಟಿನ್ಯೂ ಮಾಡಿ. ಅವ್ರು ತುಂಬ ಸಿಂಪಲ್ ಆಗಿ ಹೇಳಿದ್ರು, ನನ್ನ ಗುರು ಅವರು. ಹೌದು, ನಾನಿದು ಎಲ್ಲ ಕಡೆ ಹೇಳ್ತಿರ್ತೀನಿ. ಅವರು ನಮ್ಮೆಲ್ಲರಿಗೂ, ನಮ್ಮ ಇಡೀ ಕುಟುಂಬಕ್ಕೆ ಗುರುಗಳು. ಸೊ ಅನಂತರಾಮ ಅಯ್ಯಂಗಾರ್ ಅಂತ. ಸೊ ಇವರು ಭಕ್ತ ಶಿರೋಮಣಿ. ಹೌದು ಹೌದು, ಭಕ್ತ ಶಿರೋಮಣಿ ಶ್ರೀ ಅನಂತರಾಮ ಅಯ್ಯಂಗಾರ್. ಹೌದು. ಇವರು ಶಿವಮೊಗ್ಗದಲ್ಲಿದ್ದವರು. ನಮ್ಮ ತಾತನ ತಂದೆ, ಅಂದರೆ ಅವಿನಾಶ್ ಅವರ ತಾತನ ತಂದೆ, ಮುತ್ತಜ್ಜ. ಇವತ್ತಿಗೂ ಹೌದು, ಗುರು ಯಾವಾಗಲೂ ಇರೋರೇನೆ. ಹಾಂ, ಬಹುಶಃ ನನಗೆ ಹುಡುಕಾಟ ಸ್ವಲ್ಪ ಬೇಗ ಶುರುವಾಯಿತು ಅನ್ಕೋತೀನಿ. ಎಲ್ಲ ಮೈಸೂರು. ನಾನು ಮೂಲತಃ ಮೈಸೂರು ಹುಡುಗಿ. ಸೊ ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ. 2015 ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು.
ಸೊ ಅಂದರೆ ರಂಗ ಭೂಮಿಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಥಿಯೇಟ್ರಲ್ಲಿ. ಸೊ ಒಂದು ನಾಟಕದ ಪ್ರಾಕ್ಟೀಸ್ಗೆ ಅಂತ ಅಂದ್ಬಿಟ್ಟು 1 ತಿಂಗಳು ಮಟ್ಟಿಗೆ ನಾನು ಅವಿನಾಶ್ ಅವ್ರು ಕರೆದಿದ್ರು. ಆ ನಾಟಕದಲ್ಲಿ ನಾನು ಅವಿನಾಶ್ ಇಬ್ಬರೇ ವರ್ಕ್ ಮಾಡ್ತಿದ್ದಿದ್ದು, ಇಬ್ಬರೇ ಆ್ಯಕ್ಟ್ ಮಾಡ್ತಿದ್ದಿದ್ದು, ನನ್ನೋಳು ನೀನು ಇನ್ನೋಳು ನಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಅಂತ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಒಂದು ಊರಿಗೆ ನಾನು ತುಂಬ ದಿನಗಳ ಕಾಲ ಉಳಿದಿದ್ದೀನಿ. ನಾನು ಹುಟ್ಟೂರು ಬಿಟ್ಟು ಇನ್ನೊಂದು ಊರಿನಲ್ಲಿ ಉಳಿದಿದ್ದೀನಿ ಅಂದರೆ ಅದು ಬೆಂಗಳೂರೇ. ಸೊ ಸುಮ್ಮನೆ ಒಂದು ವಾರ ಹಿಂಗೆ ಹೋಗಿ ಬರ್ತಿದ್ದೆ. ಪೂರಾ 1 ತಿಂಗಳು 2 ತಿಂಗಳು ನಾನು ಬೆಂಗಳೂರಿನಲ್ಲೇ ಉಳಿದಿದ್ದು ಪೇರೆಂಟ್ಸ್ನ ಬಿಟ್ಟು. ಸೊ ಅದಾದಮೇಲೆ ಅವಿನಾಶ್ ಅವ್ರನ್ನ ಮದುವೆ ಆದೆ. ಸೊ ಹಾಗೆ ಬೆಂಗಳೂರು ಜರ್ನಿ ಇವತ್ತಿಗೂ ನಡೀತಾ ಇದೆ. ಭೀಮಾವರೆಗೂ ಬಂದ್ಬಿಟ್ಟಿದೆ ಈಗ. ಭೀಮಾವರೆಗೂ ಬಂದಿದೆ, ಹೌದು. ಇದು ಗುರುಪ್ರಸಾದ್ ಸರ್ ಅವರು ಒಂದು ಅವ್ರ ಮನೇಲಿದ್ದ ಶಿವ. ಹೌದು ಹೌದು ಅವ್ರ ಮನೇಲಿದ್ದ ಶಿವ. ಸೊ ಅವಿನಾಶ್ ಅವರು ಮತ್ತು ಗುರು ಸರ್ ಇಬ್ರು ತುಂಬ ಆಪ್ತರು, ಅಣ್ಣ ತಮ್ಮಂದರು. ಒಂದೇ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ, ಒಬ್ಬ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ, ಇಬ್ಬರು ಅಣ್ಣ ತಮ್ಮಂದ್ರೆ. ಪಕ್ಕ ನಿಲ್ಸಿದ್ರೆ ಒಂದೇ ಥರ ಕಾಣ್ತಾರೆ. ಸೊ ತುಂಬ ಆಪ್ತರು ಗುರು ಸರ್ ಅವಿಗೆ. ರಂಗನಾಯಕ ಸಿನಿಮಾ ಶೂಟ್ ನಡೆಯೋ ಹೊತ್ತಿನಲ್ಲಿ ಅವಿನಾಶ್ಗೆ ಇಷ್ಟ ಆಗಿ ಅವ್ರ ಮನೆಯಿಂದ ತಗೊಂಬಂದಿದ್ದು ನನಗೆ. ಇದು ಎಲ್ಲ ಅವಿನಾಶ್ಗೆ ಕೊಟ್ಟಿದ್ದು, ಅವರ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದು, 10 ವರ್ಷದ ಹಳೇದಿದು. ಸೊ ಬರ್ತ್ಡೇ ಟೈಮ್ನಲ್ಲಿ ಪ್ರೆಸೆಂಟ್ ಮಾಡಿದ್ದು ಅಷ್ಟೇ. ಈ ಆಧ್ಯಾತ್ಮವಾದಿಗಳು ಸ್ವಲ್ಪ ಗಡ್ಡ ಬಿಡ್ತಾರಲ್ಲ, ಯಾಕೆ? ಹೌದಾ? ಹಾಗೇನಿಲ್ಲ. ಶಂಕರಾಚಾರ್ಯರಲ್ಲಿ ಬಿಟ್ಟಿದ್ರು ಗಡ್ಡ, ರಾಮಾನುಜಾಚಾರ್ಯರಲ್ಲಿ ಬಿಟ್ಟಿದ್ರು ಗಡ್ಡ, ಶಿವನು ಬಿಟ್ಟಿಲ್ಲ. ಈಗ ಒಂದು ಸ್ವಲ್ಪ ಸ್ಟೈಲಿಶ್ ಶಿವಗಳನ್ನ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ಗೊತ್ತಿಲ್ಲ, ಶಿವಂಗೆ ಏನು ರೂಪ ಇಲ್ಲ, ಅದೊಂದು ಸ್ಥಿತಿ ಅಷ್ಟೇ. ಸೊ ಅವ್ರವ್ರಿಗೆ ಬೇಕಾದಂಗೆ ಶಿವನ್ನ ರೂಪ ಕೊಟ್ಕೊಂಡು ನೋಡ್ತಾರೆ. ನಮ್ಮ ಮನೆಗೆ ಬಂದಿಯ ನೀವು ಶಿವ, ನಮ್ಗೆ ಈ ಥರ ನೋಡೋಕೆ ಇಷ್ಟ. ಥಿಯೇಟ್ರ್ ಪ್ರಾಕ್ಟೀಸ್ ಇದೆಲ್ಲ 10 ವರ್ಷ 12 13 ವರ್ಷದ ಹಳೇದಿವೆಲ್ಲ. ಬೆಂಗಳೂರಿಗೆ ಬಂದ್ರಲ್ಲ? ಹೌದು, ಬೆಂಗಳೂರಿಗೆ ಬಂದಾಗ ಎಲ್ಲ ಫೋಟೋಗಳು ಹಳೇದು ಆ್ಯಕ್ಚುಲಿ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬೆಂಗಳೂರಿಗೆ ಬಂದ ಹೊಸರಲ್ಲಿ, ನಾನು ಮದುವೆ ಆದ ಹೊಸ್ತು ಮೊದಲನೇ ವರ್ಷದಲ್ಲಿ, ಅಂದರೆ 10 ವರ್ಷದ ಹಿಂದೆ, ನಾನೆಲ್ಲ ಹಳೆ ಫೋಟೋಸ್ಗಳನ್ನ ಕೊಲಾಜ್ ಮಾಡಿ ಗಿಫ್ಟ್ ಮಾಡಿ. ಇದು ನೋಡಿದಾಗ ಓಹೋ ಹೌದು ನಾನು ಹಿಂಗಿದ್ದೆ ಅಂತ ಒಂದು ನೆನಪಾಗುತ್ತೆ. ಹೌದು, ಪ್ಲೀಸ್ ಕುತ್ಕೊಳ್ಳಿ, ನಮ್ಮ ಲೋಕ. ವೆರಿ ನೈಸ್, ಬನ್ನಿ ಕುತ್ಕೊಂಡು ಮಾತಾಡೋಣ. ಪ್ರಿಯಾ ಮೈಸೂರು ಹುಡುಗಿ, ಸಾದಾ ಸೀದಾ ನಾರ್ಮಲ್ ಹುಡುಗಿ. ನಮ್ಮನೇಲಿ ಯಾರೂ ಕಲಾವಿದರಿಲ್ಲ, ಸೊ ನಾನೇ ಫಸ್ಟ್ ಕಲಾವಿದೆ. ನಮ್ಮ ತಂದೆ ಅವಾಗವಾಗ ತುಂಬ ಸಂತೋಷಕ್ಕೆ ಸ್ಟೇಜ್ನಲ್ಲಿ ಡ್ಯಾನ್ಸ್ ಒಂದು ಮಾಡ್ತಾಯಿದ್ರು. ಸೊ ಬಹುಶಃ ಅದು ಒಂದು ಎಳೆ ನನ್ನಲ್ಲಿ ಬಂದಿದೆ ಅಂತ ಕಾಣುತ್ತೆ ಈ ಒಂದು ಫೀಲ್ಡ್ಗೆ. ಅದು ಬಿಟ್ಟರೆ ನಾನು, ನನ್ನ ತಂಗಿ, ಅಪ್ಪ ಅಮ್ಮ 4 ಜನ ಒಂದು ಫ್ಯಾಮಿಲಿ ಆ್ಯಕ್ಚುಲಿ. ತಾಯಿ ಶಿಕ್ಷಕಿ, ತಂದೆ KSIC ಸಿಲ್ಕ್ ಫ್ಯಾಕ್ಟ್ರಿ ಉಂಟಲ್ಲ ಅಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಇಲ್ಲ, ಇವಾಗ ರಿಟೈರ್ಡ್ ಆಗಿದೆ. ಸೊ ಈಗ ಒಂದು ಸಣ್ಣ ಫಾರ್ಮ್ ಹೌಸ್ ಮಾಡಿಕೊಂಡು ಒಂದಷ್ಟು ಬೆಳೆಗಳನ್ನ ಬೆಳೀತಾ ಹಸು ಎಲ್ಲ ಇದೆ. ಸೊ ಹಂಗೆ ಬದುಕು ನಡೀತಾ ಇದೆ ಈಗ ಮೈಸೂರಿನಲ್ಲಿ ನಮ್ಮದು. ಅಲ್ಲಿಂದ 2008 ನಾನು ಕಾಲೇಜ್ ಓದ್ತಾ ಇದ್ದೆ, TCH ಮಾಡ್ತಾ ಇದ್ದೆ. ಸೊ ಹೌದು, TCH ಡಿಪ್ಲೊಮಾ ಇನ್ ಎಜುಕೇಷನ್ನು. ಸೊ ಅದು ಮಾಡ್ತಾ ನಾನು ರಂಗಭೂಮಿಗೆ ಎಂಟರ್ ಆಗಿದ್ದು. ಅಲ್ಲಿಂದ ನಂದೊಂದು ನಟನ ಜರ್ನಿ ಶುರುವಾಗುತ್ತೆ. ಈ ಸಮ್ಮರ್ ಕ್ಯಾಂಪ್ ನಡೆಯುತ್ತೆ ನಟನದಲ್ಲಿ, ರಜಾ ಮಜಾ ಅಂತ ಮಕ್ಕಳ ಬೇಸಿಗೆ ಶಿಬಿರ ಆ್ಯಕ್ಚುಲಿ ಮೈಸೂರಿನಲ್ಲಿ. ಹೌದು, ಮಂಡ್ಯ ರಮೇಶ್ ಸರ್ ಅವರೇ ನನ್ನ ಗುರುಗಳು. ಸೊ ಅದು ತುಂಬ ಫೇಮಸ್ ರಜಾ ಮಜಾ ಆ್ಯಕ್ಚುಲಿ. ಆ ಟೈಮ್ನಲ್ಲಿ ಅಮ್ಮ ನನ್ನನ್ನು ವಾಲಂಟಿಯರ್ ಆಗಿ ಸೇರಿಸ್ತಾರೆ. ಸ್ಟೂಡೆಂಟ್ ಆಗಿ ಸೇರಿದ್ದಲ್ಲ ನಾನು, ಅಲ್ಲಿ ಎಲ್ಲ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಸ್ವಯಂ ಸೇವಕಿಯಾಗಿ ಸೇರಿಕೊಂಡಿದ್ದು. ಸೊ ನನ್ನ ತಾಯಿ ಕರ್ಕೊಂಡು ಹೋಗಿ ಸೇರಿಸಿದ್ದೆ ಆ್ಯಕ್ಚುಲಿ. ನಮ್ಮ ತಾಯಿಗೆ ಅವ್ರ ಫ್ರೆಂಡ್ ಒಬ್ಬರು ಹೇಳಿದ್ರಂತೆ, ಈ ಹೆಂಗಸರಿಗೆಲ್ಲ ಈ ವಾಕಿಂಗಲ್ಲಿ ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ. ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಹೋದಾಗ ಅಲ್ಲೊಬ್ಬರು ಉಮಾ ಮಹೇಶ್ವರಿ ಅಂತ ಫ್ರೆಂಡ್ ಆಗಿ ಅವರು ನಮ್ಮ ತಾಯಿಗೆ ಹೇಳಿ, ನನ್ನ ಮಗಳು ಈ ಥರ ತುಂಬ ಟ್ಯಾಲೆಂಟೆಡ್ ಅಂತ ಏನೋ ಮಾತಾಡ್ತಿದ್ರಂತೆ. ಮಾತಾಡುವಾಗ ಅವರು ಹಾಗಿದ್ರೆ ನಟನಾಗಿ ಸೇರಿಸಿ ಅಂತ ಅವರು ನನ್ನ ತಾಯಿ ಫ್ರೆಂಡ್ ನನ್ನ ತಾಯಿಗೆ ಹೇಳಿ, ನನ್ನ ತಾಯಿ ನಟನ ಕರ್ಕೊಂಡು ಹೋಗಿ ನನ್ನನ್ನು ಸೇರಿಸಿದ್ದು. ಸೊ ಸ್ವಯಂ ಸೇವಕಿಯಾಗಿ ಹೋಗಿ ಸೇರಿದವಳು ಕಲಾವಿದೆಯಾಗಿ ಆಚೆ ಬಂದೆ. ಸೊ 2 ವರ್ಷ ನಾನೇನು ಆ್ಯಕ್ಟ್ ಮಾಡಲಿಲ್ಲ ನಟನದಲ್ಲಿ. ಅಂದರೆ ಹೋಗ್ತಿದ್ದ ಹಾಗೆ ಪಾತ್ರಗಳನ್ನೆಲ್ಲ ಯಾರೂ ಕೊಡಲ್ಲ, ಸಾಮಾನ್ಯವಾಗಿ ಕೊಡಲ್ಲ. ಒಂದಷ್ಟು ಪರೀಕ್ಷೆಗಳು ನಡೆಯುತ್ತೆ, ಗಟ್ಟಿನ ಜೊಳ್ಳ ಅನ್ನೋ ಒಂದು ಪರೀಕ್ಷೆ ನಡೆಯುತ್ತೆ. ಸೊ ನಾನು ಒಂದಷ್ಟು ಬ್ಯಾಕ್ ಸ್ಟೇಜ್ ವರ್ಕ್ಸ್ ಮಾಡ್ತಾಯಿದ್ದೆ. ಕಾಸ್ಟ್ಯೂಮ್ಸ್ನೆಲ್ಲ ವಾಶ್ ಮಾಡೋದು, ಮಡಿಸಿಡೋದು, ಮತ್ತು ಅಲ್ಲೆಲ್ಲ ಕಸ ತೆಗೆಯೋದು, ಸೊ ಓಡಾಟಗಳು ಮಾಡೋದು. ಆಮೇಲೆ ಹೊರಗಡೆ ಒಂದಷ್ಟು ಓಡಾಟಗಳಿರುತ್ತೆ, ಪಾಂಪ್ಲೆಟ್ಸ್ಗಳನ್ನೆಲ್ಲ ಹಂಚೋದು, ಬ್ಯಾನರ್ ಎಲ್ಲ ಹಾಕೋದು. ಸೊ ಈ ಥರದ್ದು ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ, ಒಂದಷ್ಟು ಆ್ಯಕ್ಟಿವ್ ಆಗಿದ್ದೆ.
ಅದಾದ ಮೇಲೆ ನಾನು ಒಂದು ಸ್ಕ್ರಿಪ್ಟ್ ರೀಡ್ ಮಾಡ್ತಾ ಇದ್ವಿ ನಾವು ಯಾವಾಗಲೂ ಪ್ರಾಂಪ್ಟಿಂಗ್ ಕುತ್ಕೊತಾರೆ ಸ್ಕ್ರಿಪ್ಟ್ ಪ್ರಾಂಪ್ಟಿಂಗ್ ಕಂಪ್ಲೀಟ್ ಒಂದು ಅಂದರೆ ಬ್ಲಾಕಿಂಗ್ ನಡೀತಿರುತ್ತೆ ಎಲ್ಲ ಸ್ಟೇಜ್ ಮೇಲೆ ಎಲ್ಲ ಯಾವ್ಯಾವ ಪಾತ್ರಗಳು ಕಾಸ್ಟಿಂಗ್ ಆಗಿರುತ್ತೆ ಆ ಪಾತ್ರಗಳು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಸ್ಟೇಜ್ ಹತ್ತದ ಮೇಲೆ ಅವರು ಸ್ಕ್ರಿಪ್ಟ್ನ ಕೈಯಲ್ಲೇ ಇಟ್ಕೊಂಡು ಮಾಡಲ್ಲ ಒಂದಷ್ಟು ಅವರಿಗೆ ಒಂದು 3-4 ಡೇಸ್ ನಮಗೆ ಟೈಮ್ ಕೊಟ್ಟಿರ್ತಾರೆ ಆ ಪಾತ್ರದ್ದು ಏನು ಮಾತುಗಳನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ಅಂತ ಹೇಳಿ ಸೊ ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಅಥವಾ ಏನಾದರೂ ಜಂಪ್ ಆಚೆ ಈಚೆ ಏನಾದರೂ ಆದರೆ ಅದನ್ನು ನಾನು ತೆಗೆದುಕೊಡೋದು ಅಂದರೆ ಆ ಕ್ಲೂನ ಕೊಡೋದು ಸೊ ಅದನ್ನು ಪ್ರಾಂಪ್ಟಿಂಗ್ ಅಂತ ಕರೀತಾರೆ ಸೊ ಹೌದು ಆ ಪ್ರಾಂಪ್ಟಿಂಗಿಗೆ ನಾನು ಕೂತ್ಕೋತಿದ್ದೆ ಒಂದು ಅಡ್ವಾಂಟೇಜ್ ಏನಂದ್ರೆ ಪ್ರಾಂಪ್ಟಿಂಗಿಗೆ ಎಲ್ಲ ಒಂದು ಕ್ಯಾರೆಕ್ಟರ್ಗಳನ್ನ ಓದಿ ಅದನ್ನು ನೋಡ್ತಾನೇ ಇರ್ತೀವಲ್ಲ ಪ್ರಾಕ್ಟೀಸ್ ನಡೆಯುವಾಗೆಲ್ಲ ಕಂಪ್ಲೀಟ್ ಸ್ಕ್ರಿಪ್ಟ್ನ ನೋಡ್ತಾನೆ ಇರ್ತೀವಿ ಎಲ್ಲರ ಮಾತು ತಲೆಯಲ್ಲಿ ಕೂತಿರುತ್ತೆ ಸೊ ಹೀಗೆ ಒಂದ್ಸಲ ಒಂದು ಮೇನ್ ಕ್ಯಾರೆಕ್ಟರ್ ಬರದೇ ಇದ್ದಾಗ ಆ ಕ್ಯಾರೆಕ್ಟರ್ ನನಗೆ ಸಿಕ್ಕು ನಾನು ಆ್ಯಕ್ಟಿಂಗಿಗೆ ಹಂಗೆ ಬಂದವಳು ನಾನು ಆ್ಯಕ್ಚುಲಿ ಸೊ ಹೌದು 10ರಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು 8ರಲ್ಲಿ ನಾನು ನಟನಾಗಿ ಸೇರಿದ್ದು ಸೊ 2 ವರ್ಷ ನಾನು ಏನೂ ಆ್ಯಕ್ಟ್ ಮಾಡಲಿಲ್ಲ 1.5-2 ವರ್ಷ ಏನೂ ಆ್ಯಕ್ಟ್ ಮಾಡಲಿಲ್ಲ ಸೊ ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದಿದ್ದು 10ರಲ್ಲಿ ನಾನು ಕನಸು ಹೊತ್ತೆ ಒಂದು ಒಳ್ಳೆ ಆ್ಯಕ್ಟ್ರ್ ಆಗಬೇಕು ನನ್ನನ್ನು ಜನ ರೆಕಗ್ನೈಸ್ ಮಾಡಬೇಕು ತಲೆಯಲ್ಲಿ ಉಳಿಯುವಂಥ ಪಾತ್ರಗಳನ್ನ ಮಾಡಬೇಕು ಅಂತ ಆವಾಗ ಒಂದು ಆಸೆ ಹುಟ್ಟಿದ್ದು ನನಗೆ 2010ರಲ್ಲಿ ಸೊ 2024ಕ್ಕೆ 14 ವರ್ಷ ಆಗುತ್ತೆ ನನ್ನ ಕನಸು ಹೊತ್ತಿದ್ದಕ್ಕೆ ಸೊ ಇವಾಗ ಭೀಮಾ ಗಿರಿಜಾ ಎಲ್ಲರ ಮನಸ್ಸಿನಲ್ಲಿ ಉಳಿದ್ಲು ಒಂದಷ್ಟು ಅಪ್ರಿಸಿಯೇಷನ್ಸ್ಗಳು ಸಿಕ್ತು ಅಂದರೆ ನಿರೀಕ್ಷೆ ಮೀರಿದ ಅಪ್ರಿಸಿಯೇಷನ್ ಸಿಕ್ಕಿದ್ದು ಸೊ ಇದು ಪ್ರಿಯಾನ ಪರಿಚಯ ನಾನು 2015ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ಹೌದು 2008ರಿಂದನೇ ನನ್ನ ಥಿಯೇಟರ್ ಜರ್ನಿ ಶುರುವಾಗಿತ್ತು ಸೊ ಹೌದು ಸೊ 2015ರಲ್ಲಿ ಅವಿನಾಶ್ ಅವರು ಪರಿಚಯ ಆಗುತ್ತೆ ನಾನು ನಾಟಕ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬರ್ತೀನಿ ಇಲ್ಲ ಬೆಂಗಳೂರಿನಲ್ಲಿ ನಮ್ಮ ನೆಂಟರಿದ್ದಾರೆ ಬಟ್ ನಾನು ಹೆಚ್ಚು ಎಲ್ಲೂ ಅಷ್ಟು ನಾನು ನೆಂಟ್ರ ಮನೆಗೆ ಹೋಗೋದಾಗಲಿ ಅಥವಾ ಬೇರೆಯವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಾಗಲಿ ತುಂಬ ಕಮ್ಮಿ ನಾನು ಸಣ್ಣ ವಯಸ್ಸಿಂದನೂ ತುಂಬ ಕಮ್ಮಿ ನನ್ನ ಮನೇಲಾದ್ರೂ ತುಂಬ ಒಬ್ಬಳೇ ಇರ್ತಿದ್ದೆ ಒಂದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೆ ಸಿನಿಮಾಗಳನ್ನ ತುಂಬ ನೋಡ್ತಿದ್ದೆ ಸೊ ಇದು ಬಿಟ್ಟರೆ ನನ್ನ ತಂಗಿ ಜೊತೆ ಮಾತಾಡ್ತಿದ್ದೆ ಬಿಟ್ಟರೆ ನನಗೆ ಹೆಚ್ಚು ಫ್ರೆಂಡ್ಸ್ಗಳಿಲ್ಲ ಸೊ ಇವಾಗೆಲ್ಲ ಇದ್ದಾರೆ ಒಂದಷ್ಟು ಜನ ನನ್ನ ಸರ್ಕಲ್ ಇದೆ ಬಟ್ ಮುಂಚೆ ನನಗೆ ಹೆಚ್ಚು ಒಡನಾಟಗಳು ಇರ್ತಿರ್ಲಿಲ್ಲ ಸೊ ನನ್ನ ಮನೆ ಆ ತಂದೆ ತಾಯಿ ತಂಗಿ ಬಿಟ್ಟರೆ ನಾನು ಯಾರ ಜೊತೆನೂ ಹೆಚ್ಚು ಮಾತಾಡ್ತಿರ್ಲಿಲ್ಲ ರಂಗಭೂಮಿಗೆ ಬಂದಾಗಲೇ ನಾನು ಓಪನ್ ಆಗಿದ್ದು ಒಂದಷ್ಟು ಜನರ ಒಡನಾಟ ಸಿಕ್ಕಿದ್ದು ಒಂದಷ್ಟು ಜನರ ಒಂದು ಆಪ್ತರು ಸಿಕ್ಕಿದ್ರು ಸೊ ನನಗೆ ತುಂಬ ಥಿಯೇಟ್ರ್ ಹೆಲ್ಪ್ ಮಾಡಿದೆ ನನ್ನ ವ್ಯಕ್ತಿತ್ವದ ಒಂದು ಬಿಲ್ಡ್ ಮಾಡ್ಕೊಳ್ಳೋ ಟೈಮ್ಗೆ ನನಗೆ ಸಖತ್ ಹೆಲ್ಪ್ ಮಾಡಿದೆ ಥಿಯೇಟರು ಸೊ 2015ರಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಇವ್ರ ಜೊತೆ ನಾಟಕ ಮಾಡ್ತಿದ್ದೆ ಸೊ ನನ್ನೊಳು ನಿನ್ನೊಳುನ ಅಂತ ಅಂದ್ಬಿಟ್ಟು ಸೊ ಆ ನಾಟಕದಲ್ಲಿ ಈ 2 ಪಾತ್ರ ಇರೋದು ಗಂಡ ಹೆಂಡತಿ 2 ಪಾತ್ರ ಸೊ ನಾನು ಮತ್ತು ಅವಿನಾಶ್ ಇಬ್ಬರು ಪ್ಲೇ ಮಾಡ್ತಿದ್ದಿದ್ದು ಸೊ ನಂದು ಒಂದು ಐಡಿಯಾ ಇತ್ತು ಅಂದರೆ ಇದು ಯಾವುದೂ ಬೇಡ ನಾನು ದುಬೈಗೆ ನನ್ನ ತಂಗಿ ಜೊತೆ ಹೊರಟ್ಬಿಡೋಣ ಅಲ್ಲಿ ಕೆಲಸ ಮಾಡಿಕೊಂಡು ನನ್ನ ದುಬೈಯಲ್ಲೇ ಸೆಟ್ಲ್ ಆಗೋಣ ನನ್ನ ತಂಗಿ ಜೊತೆ ಅನ್ನೋದೊಂದು ಐಡಿಯಾ ಇತ್ತು ಸೊ ಅದಾದಮೇಲೆ ನಾನು ಅವಿನಾಶಿಗೆ ಹೇಳಿದೆ ಬಹುಶಃ ಇದು ನಂದು ಕಡೆ ನಾಟಕ ಇದಾದಮೇಲೆ ನಾನು ಇಂಡಿಯಾದಲ್ಲಿ ಇರಲ್ಲ ದುಬೈಗೆ ಹೋಗ್ಬಿಡ್ತಾ ಇದ್ದೀನಿ ನನ್ನ ತಂಗಿ ಜೊತೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ಅವರು ಎಲ್ಲರಿಗೂ ಏನಂತ ಅಂದರೆ ಹೆಣ್ಣು ಮಕ್ಕಳು ಕಲಾವಿದರಾಗಿ ಅಂದರೆ ರಂಗಭೂಮಿ ಕಲಾವಿದರಾಗಿ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಇದೆ ಸೊ ಸಿಗೋದು ತುಂಬ ಕಮ್ಮಿ ದಯವಿಟ್ಟು ಆ ಥರ ಎಲ್ಲ ಬಿಟ್ಟು ಹೋಗಬೇಡಿ ಆರ್ಟಿಸ್ಟ್ ಎಲ್ಲರೂ ಆಗೋಕ್ಕಾಗಲ್ಲ ಸೊ ನೀವು ಅದು ಆ್ಯಕ್ಟಿಂಗನ್ನೇ ಬಿಟ್ಬಿಡ್ತೀನಿ ಅಂತೆಲ್ಲ ಯಾಕೆ ಹೇಳ್ತೀರಾ ಅಂತೆಲ್ಲ ಹೇಳಿದರು ಸೊ ಅವ್ರ ಜೊತೆ ಮಾತಾಡ್ತಾ ಒಂದು ಸ್ನೇಹ ಆ ಸ್ನೇಹ ನೆಕ್ಸ್ಟ್ ಪ್ರೀತಿ ಆಮೇಲೆ ಮದುವೆ ಇವತ್ತು ನನ್ನ ಸಿಸ್ಟರ್ ದುಬೈಲಿದ್ದಾಳೆ ಹೌದು 10 ವರ್ಷದ ಮೇಲಾಯಿತು ಅವಳು ದುಬೈಲಿ ಹೋಗಿ ಅವಳು ಅಲ್ಲೇ ಸೆಟ್ಲ್ ಆಗಿರೋದು ಸೊ ಅಲ್ಲೇ ಅವಳು ಏರ್ ಹಾಸ್ಟೆಸ್ ಮತ್ತು ಅದ್ರ ಜೊತೆಗೆ ಯೋಗ ಟ್ರೈನರ್ ಅವಳು ಯೋಗ ಟ್ರೈನರ್ ಒಂದಷ್ಟು ವರ್ಕ್ಶಾಪ್ಸ್ನೆಲ್ಲ ಕಂಡಕ್ಟ್ ಮಾಡ್ತಾಳೆ ಆಮೇಲೆ ಶೇಖಾ ಅಂತ ಅಲ್ಲಿ ದುಬೈನಲ್ಲಿ ಶೇಖ್ಸ್ ಇರ್ತಾರಲ್ಲ ಅವ್ರ ವೈಫ್ ಇರ್ತಾರಲ್ಲ ಶೇಖಾ ಅಂತ ಅಂದರೆ ರಾಯಲ್ ಫ್ಯಾಮಿಲಿ ಅವ್ರಿಗೆ ಅವಳು ಯೋಗ ಟ್ರೈನರ್ ಆ್ಯಕ್ಚುಲಿ ಇಬ್ಬರು ಹೆಣ್ಮಕ್ಳು ನಾವಿಬ್ಬರೇ ಗಂಡ್ಮಕ್ಳು ನಮ್ಮ ತಂದೆ ತಾಯಿಗೆ ಬ್ಯಾಂಗ್ಳೂರಿಗೆ ಬಂದೆ ನಂದು ಇದು ಇಲ್ಲಿ ಜರ್ನಿ ಶುರುವಾಯಿತು ರಂಗಭೂಮಿಲಿ ಅವಿನಾಶ್ದೊಂದು ಟ್ರೂಪ್ ಇತ್ತು ಸಾರ್ಕ್ ಅಂತ ಅಂದ್ಬಿಟ್ಟು SARK ಸಾರ್ಕ್ ಅಂತ ಸೊ ಅಲ್ಲಿ ನಾನು ವರ್ಕ್ ಮಾಡ್ತಾ ಒಂದಷ್ಟು ಸಂಘಟನೆಗೆ ಸಂಬಂಧಪಟ್ಟ ವರ್ಕ್ಗಳಿಗೂ ಇನ್ವಾಲ್ವ್ ಆಗೋಕ್ಕೆ ಶುರುವಾದೆ ಆ್ಯಕ್ಟ್ ಮಾಡ್ತಿದ್ದೆ ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಲೈಫ್ ತುಂಬ ಒಂಥರ ವೈವಿಧ್ಯಮಯ ನನ್ನ ಬದುಕು ಆ್ಯಕ್ಚುಲಿ ಅದಾದಮೇಲೆ ಕ್ಯಾಂಟೀನ್ ಶುರು ಮಾಡಿದೆ
ಕ್ಯಾಂಟೀನ್ ಮಾಡ್ತಾಯಿದ್ದೆ, ಅಡುಗೆ ಕೆಲಸ ಮಾಡ್ತಾಯಿದ್ದೆ. RR ನಗರದಲ್ಲಿ ಜಯಣ್ಣ ಸರ್ಕಲ್ ಇದೆಯಲ್ಲ, ಸೊ ಅಲ್ಲಿ ಒಂದು ಪುಟ್ಟ ಕ್ಯಾಂಟೀನ್ ಇತ್ತು, ಜೈ ಶ್ರೀರಾಮ್ ಅಂತ ಒಂದು ಕ್ಯಾಂಟೀನ್ ಮಾಡ್ತಿದ್ವಿ. ಸೊ ಅಲ್ಲಿ ನಮ್ಮ ಪುಳಿಯೋಗರೆ ತುಂಬ ಫೇಮಸ್. ಬೇರೆ ಬೇರೆ ಏರಿಯಾದಿಂದ ಎಲ್ಲ ಬಂದು ಪುಳಿಯೋಗರೆ, ಚಕ್ರ ಪೊಂಗಲ್ಲು, ಪಡ್ಡು, ಇಡ್ಲಿ ಎಲ್ಲನೂ ತಿನ್ಕೊಂಡು ಹೋಗೋರು. ಸೊ ತುಂಬ ಚೆನ್ನಾಗಿ ನಡೀತಾ ಇತ್ತು. ಕೋವಿಡ್ ಟೈಮ್ನಲ್ಲಿ ಕ್ಲೋಸ್ ಮಾಡಿದ್ದು ಮತ್ತು ವಾಪಸ್ ಓಪನ್ ಮಾಡಲಿಲ್ಲ. ಸೊ ಅವಾಗ ಒಂದು ಸ್ವಲ್ಪ ಲಾಸ್ ಆಯಿತು ಕ್ಯಾಂಟೀನ್ ವಿಷಯದಲ್ಲಿ. ಫುಡ್ಡೆಲ್ಲ ಹೇಗೆ ಸಿಗ್ತದೆ? ನನಗೆ ನನ್ನ ಹವ್ಯಾಸಗಳಲ್ಲಿ ಅಡುಗೆ ಕೂಡ ಒಂದು. ಅಡುಗೆ ಮಾಡ್ತೀನಿ ನಾನು ಆ್ಯಕ್ಚುಲಿ. ಅದನ್ನು ಸಣ್ಣ ವಯಸ್ಸಿಂದ ನಾನು ತುಂಬ ಅಡುಗೆ ಮಾಡ್ತಿದ್ದೆ. ಸೊ ತುಂಬ ಅಡುಗೆ ಮಾಡ್ತೀನಿ ನಾನು ಆ್ಯಕ್ಚುಲಿ. ಅದೊಂದು ಒಂಥರ ಇಷ್ಟಪಟ್ಟು ಮಾಡೋವಂಥದ್ದು ಒಂದು ನನ್ನ ಗೀಳುಗಳಲ್ಲಿ ಅದು ಒಂದು. ಸೊ ಹಾಗಾಗಿ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆ ಕ್ಯಾಂಟೀನ್ ಶುರುವಾಗೋದಕ್ಕೆ ಒಂದು ಕಥೆ ಇದೆ ಆ್ಯಕ್ಚುಲಿ. ನಾನು ಮಲಗಿದ್ದಾಗ ಕನಸಿನಲ್ಲಿ ನಾನೊಂದು ಕ್ಯಾಂಟೀನ್ ಶುರು ಮಾಡಿಬಿಟ್ಟಿದ್ದೆ. ಸೊ ಏನೇನೋ ಹುಚ್ಚು ಕನಸು, ಎಲ್ಲ ಫುಲ್ಲು ತುಂಬ ಜನ ಹೆಂಗೆ ಸೇರಿಬಿಟ್ಟಿದ್ರು ಅಂದರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ. ಆಮೇಲೆ ಫುಲ್ ರಾಜಕಾರಣಿಗಳೆಲ್ಲ ಬರ್ತಾಯಿದ್ದಾರೆ, ಮೋದಿಯವರು, ರಾಜಕಾರಣಿಗಳು ಎಲ್ಲರೂ ಬಂದು ಅಲ್ಲಿ ತಿಂಡಿನ ತೊಗೊಳ್ತಾ ಇದ್ರು. ಆ ಥರ ಕನಸು ಬಿದ್ದಿತ್ತು. ನಾನು ಬೆಳಗ್ಗೆ ಎದ್ಬಿಟ್ಟು ಈ ಥರ ಕನಸು ಬಿದ್ದುಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನನ್ನ ಕನಸಿನಲ್ಲಿ ಬೋರ್ಡೆಲ್ಲ ಕಂಡಿತ್ತು, ಜೈ ಶ್ರೀರಾಮ್ ಅಂತ ಅಂದ್ಬಿಟ್ಟು. ಸೊ ಅವಾಗ ನಾನು ಅವಿನಾಶ್ಗೆ ಹೇಳಿದಾಗ ಇಮ್ಮಿಡಿಯೇಟ್ ನೆಕ್ಸ್ಟ್ ವೀಕೇನೆ ಅವಿನಾಶ್ ಎಲ್ಲನೂ ಅದು ಶುರು ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡಿಕೊಟ್ರು. ಅವರೇ ಎಲ್ಲನೂ ಶುರು ಮಾಡಿಕೊಟ್ಟಿದ್ದು. ಸೊ ಅದೇ ಜೈ ಶ್ರೀರಾಮ್ ಅನ್ನೋ ಹೆಸರನ್ನ ಹೆಂಗೆ ಕಂಡಿತ್ತು ಹೇಳು ಅಂದಾಗ, ನಾನು ಈ ಥರ ಕಾಣಿಸಿತ್ತು ಅಂತ ಅಂದಾಗ ಅದೇ ಡಿಸೈನಲ್ಲಿ ಡಿಸೈನ್ ಮಾಡಿಸಿ ಎಲ್ಲನೂ ಕ್ಯಾಂಟೀನ್ ಶುರು ಮಾಡಿದ್ವಿ. ಸೊ ಕೋವಿಡ್ ಟೈಮ್ ತನಕ ಹಾಂ ತುಂಬ ಚೆನ್ನಾಗಿ ನಡೀತಾ ಇತ್ತು ಆ್ಯಕ್ಚುಲಿ ಕ್ಯಾಂಟೀನು. ಸೊ ನಮ್ಮ ಕ್ಯಾಂಟೀನ್ದು ಪುಳಿಯೋಗರೆ ಸಖತ್ ಫೇಮಸ್ ಇತ್ತು ಆ್ಯಕ್ಚುಲಿ. ನಾನು ನಿಲ್ಸಿದ ಮೇಲೂ ತುಂಬ ಕಾಲ್ಸ್ ಬರ್ತಾಯಿತ್ತು, ಅಟ್ಲೀಸ್ಟ್ ಪುಳಿಯೋಗರೆ ಒಂದಾದರೂ ಮಾಡಿ ಪ್ಲೀಸ್ ಅಂತ ಅಂದ್ಬಿಟ್ಟು. ಸೊ ಕೋವಿಡ್ ಆದಮೇಲೆ ನಾನು ಸೀರಿಯಲೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಆವಾಗ ನನಗೆ ಆ್ಯಕ್ಟಿಂಗ್ ಜೊತೆಯಲ್ಲಿ ಅಲ್ಲೂ ನಿಂತು ಎಲ್ಲ ಮಾಡೋದು ನನಗೆ ಅದು ಆಗಲಿಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಗಳೆಲ್ಲ ಆಗಿಬಿಡ್ತು. ಜಾಸ್ತಿ ನಾನೇ ಅಡುಗೆ ಮಾಡೋದು, ನಾನೇ ಸರ್ವಿಂಗಿಗೆ ನಿಂತ್ಕೊಳ್ಳೋದು ಎಲ್ಲ ಕಂಪ್ಲೀಟ್. ಅಂಗಡಿ ಬಾಗಿಲು ಓಪನ್ ಆದರೆ ಕ್ಲೋಸ್ ಮಾಡೋ ತನಕನೂ ಕಂಪ್ಲೀಟ್ ನಾನು ಅವಿನಾಶೇ ನಿಲ್ತಿದ್ವಿ. ಸೊ ಅವಿನಾಶ್ ಸಿನಿಮಾ ಮಾಡ್ತಿದ್ರು, ಅವ್ರು ಬ್ಯುಸಿ ಆಗಿಬಿಟ್ರಂತೂ ಫುಲ್ ನಾನೇ ಆಗಿಬಿಡ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಮತ್ತೆ ಶುರು ಮಾಡೋ ಧೈರ್ಯ ಬರಲಿಲ್ಲ. ಅದು ಬಿಟ್ಟು ದೇವಸ್ಥಾನಗಳಿಗೆಲ್ಲ ನಾವು ಪ್ರಸಾದ ಮಾಡಿಕೊಡ್ತಿದ್ವಿ. ಹಾಂ, ದೇವಸ್ಥಾನಕ್ಕೆ ಪ್ರಸಾದ ರೆಗ್ಯುಲರಾಗಿ ಮಾಡಿಕೊಡ್ತಿದ್ವಿ. ಆಮೇಲೆ ಒಂದಷ್ಟು ಮನೆಗಳ ಫಂಕ್ಷನ್ಸ್ಗೆ ಆರ್ಡ್ರ್ಗಳನ್ನ ತೊಗೋತಾ ಇದ್ವಿ. ಫುಡ್ ಆರ್ಡರ್ಸ್ನೆಲ್ಲ ತೊಗೊಂಡು ನಾನು ಅವಿನಾಶ್ ಇಬ್ಬರೇ ನಿಂತ್ಕೊಂಡು ಅಡುಗೆ ಮಾಡ್ತಾಯಿದ್ವಿ ಆ್ಯಕ್ಚುಲಿ. ಶುರು ಅದಾದಮೇಲೆ ಅವಿನಾಶ್ ಅಪ್ಪ ಅಮ್ಮ ನಮ್ಮ ಜೊತೆ ಶಿಫ್ಟ್ ಆದರು. ಸೊ ಆವಾಗ ಅಪ್ಪ ಅಮ್ಮ ನಾನು ಅವಿನಾಶ್ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡ್ತಿದ್ವಿ. ಸೊ ಆಫ್ಟರ್ ಕೋವಿಡ್ ಮತ್ತೆ ಅಪ್ಪ ಅಮ್ಮ ಶಿವಮೊಗ್ಗಕ್ಕೆ ಶಿಫ್ಟ್ ಆದರು. ಅದಾದಮೇಲೆ ನಾನು ಒಬ್ಬಳೇ ಆಗಿಬಿಟ್ಟೆ ಅಂತ ನಾನು ಧೈರ್ಯ ಮಾಡಲಿಲ್ಲ. ಸೊ ಇವಾಗ ಕಂಪ್ಲೀಟ್ ಸಿನಿಮಾ ಇದರಲ್ಲೇ. ಸೊ 2020ವರೆಗೂ ನೀವು ರಂಗಭೂಮಿ ಅಥವಾ ನಾಟಕದ ಹಿನ್ನೆಲೆಯವರು ಹೋಟೆಲ್ ಜೊತೆಗೆ ನಾಟಕ ಎಲ್ಲ ಮಾಡ್ತಿದ್ರಿ? ಹೌದು. ನಾವು ನಾಟಕದ ಹುಡುಗರು ನಾವು ಎಲ್ಲರೂ ಒಟ್ಟಿಗೆ, ಅಂದರೆ ಪ್ರಾಕ್ಟೀಸ್ ಜೊತೆಯಲ್ಲಿ ನಡೀತಾ ಇತ್ತು ಇದು ಕ್ಯಾಂಟೀನ್ ಕೂಡ. ಆವಾಗ ನಾನು ಜಾಸ್ತಿ ಆ್ಯಕ್ಟ್ ಮಾಡ್ತಿರ್ಲಿಲ್ಲ, ಅವಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೆ. ಅದಕ್ಕೂ ಮುಂಚೆ ನಾನು ಕ್ಯಾಂಟೀನ್ ಶುರು ಆದ ಟೈಮ್ನಲ್ಲಿ ಒಂದು ನಾಟಕ ಮಾಡಿದ್ದೆ, ಏಕವ್ಯಕ್ತಿ ಪ್ರದರ್ಶನ ಮಾಡಿದ್ದೆ ನಾನು, ಒನ್ ವುಮನ್ ಶೋ. ಅವಿನಾಶ್ ಅವರೇ ಬರೆದಿದ್ರು ನಾಟಕ. ರಂಗಶಂಕರದಲ್ಲಿ ಒಂದು ನಾಟಕ ಆಗಿತ್ತು. ಆವಾಗ ಅವಿನಾಶ್ ಅವ್ರದ್ದೇ ಒಂದು ರಚನೆ ಮತ್ತು ಡೈರೆಕ್ಷನ್ ಅದು. ಅಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ನನಗೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗದೆ, ಕರೆಕ್ಟ್ ರಿಹರ್ಸಲ್ ಮಾಡಿದೆ. ನಾನು ತುಂಬ ಫಂಬಲ್ ಮಾಡ್ಕೊಂಡ್ಬಿಟ್ಟು ಅಂದರೆ ಮಾತು ಮರೆತು ನಿಂತುಬಿಟ್ಟಿದ್ದೆ. ಅಂದರೆ ರಂಗಶಂಕರದಲ್ಲಿ ಶೋ ಚೆನ್ನಾಗಾಯ್ತು. ಶೋಗೂ ಮುಂಚೆ ಒಂದು ರಂತ್ರು ಆಗುತ್ತೆ. ಆ ರಂತ್ರುನಲ್ಲಿ ನಾನು ಮಾತು ಮರೆತು ನಿಂತುಬಿಟ್ಟಿದ್ದೆ. ನಾನು ಏನು ಮಾಡ್ತೀನಿ ಗೊತ್ತಾಗ್ತಾ ಇಲ್ಲ, ಒಂದು ಮಾತು ನೆನಪಾಗ್ತಿರ್ಲಿಲ್ಲ. ಆಮೇಲೆ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಕಾಮಾಗಿ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ. ನಾನು ಅವಿನಾಶ್ನ ಕರೆದು ಹೇಳಿದೆ, ಅಳ್ತಿದ್ದೆ, ತುಂಬ ಅಳ್ತಿದ್ದೆ. ನಾಟಕ ಹೆಂಗಾಗುತ್ತೆ ಗೊತ್ತಿಲ್ಲ, ನಂಗೆ ಮಾತುಗಳು ನೆನಪಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬಹುಶಃ ಇದು ನನ್ನ ಕಡೆ ನಾಟಕ. ನಾನು ಅಂದರೆ ಅದೊಂದು ಅವಮಾನ ಮಾಡಿದ್ದೆ. ನಾನು ಕರೆಕ್ಟಾಗಿ ರಿಹರ್ಸಲ್ ಮಾಡಿದೆ. ನಾನು ಸ್ಟೇಜ್ ಹತ್ತಿದ್ದು ಫಸ್ಟ್ ಆಫ್ ಆಲ್ ತಪ್ಪು. ಯಾಕೆಂತಂದರೆ ಒಬ್ಬಳು ಟ್ರೈನ್ ಆಗಿರೋಂಥ ಒಬ್ಬ ಕಲಾವಿದೆ, ಅದನ್ನು ನಾನು ಪ್ರಾಕ್ಟೀಸ್ ಮಾಡದೆ ನಾನು ಸ್ಟೇಜ್ನ ಹತ್ತೋದು ತುಂಬ ಅಪರಾಧ, ತುಂಬ ದೊಡ್ಡ ಅಪರಾಧ ಆ್ಯಕ್ಚುಲಿ. ಸೊ ನಾನು ಇಲ್ಲ ಮಾಡ್ಬೋದು, ನಾನು ಒಬ್ಬಳೇ ಅಲ್ವಾ, ಆಚೆ ಈಚೆ ಆದ್ರೂ ಹೆಂಗೋ ನಿಭಾಯಿಸ್ಕೋಬಹುದು ಅನ್ನೋ ಧೈರ್ಯದ ಮೇಲೆ ಹತ್ಬಿಟ್ಟಿದ್ದೆ. ಅದು ಬಹುಶಃ ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ, ಅದಕ್ಕೆ ಬಿದ್ದ ಪೆಟ್ಟು ಆ್ಯಕ್ಚುಲಿ ಅದು. ಸೊ ಶೋ ಚೆನ್ನಾಗಾಯಿತು, ನನ್ನ ಶೋನಲ್ಲಿ ಏನೂ ಮರೀಲಿಲ್ಲ. ಒಂದು ಫಂಬಲ್ ಆಯಿತು ಬಿಟ್ಟರೆ ಇನ್ನೇನು ಮಾಡಲಿಲ್ಲ.
ಬಟ್ ನನ್ನ ನಟನಾದೆಲ್ಲ ಕಲ್ತ್ಕೊಂಡು ಬರುವಾಗ ನಾನು ಏನಂದರೆ ಎನರ್ಜಿ ಫಂಬಲ್ ಆಗದೆ ಇರೋ ಹಾಗೆ ಸ್ಪಷ್ಟವಾಗಿ ಮಾತಾಡೋದು, ಒಂದು ಮಾತು ಆಚೆ ಈಚೆ ಆಗದೆ ಅಚ್ಚುಕಟ್ಟಾಗಿ ನಾನು ನನ್ನ ಕೆಲಸನ ಮಾಡ್ತಿದ್ದೆ. ಸೊ ಹಾಗಿದ್ದು ಒಬ್ಳು ಹುಡುಗಿ ಹಿಂಗೆ ಈ ಥರ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಕರೆಕ್ಟಾಗಿ ನಿಂತು ತಿದ್ದಬೇಕು ಮತ್ತು ಕರೆಕ್ಟಾಗಿ ನಾನು ಅದಕ್ಕೆ ಟೈಮ್ ಕೊಡಬೇಕು, ಒಂದು ಭಯ ಭಕ್ತಿಯಿಂದ ಪ್ರತಿ ಕೆಲಸನೂ ಮಾಡಬೇಕು ಅನ್ನೋ ಒಂದು ಅರಿವು ನನಗಾಯಿತು. ಅದಾದಮೇಲೆ ಇದು ನನಗೆ ಜೀವನಕ್ಕೆ ನಾನು ಮಾಡಲೇಬೇಕಿತ್ತು ಕ್ಯಾಂಟೀನೆಲ್ಲ, ಇದನ್ನು ನಾನು ಬಿಡೋ ಸ್ಥಿತಿಲಿ ಇರಲಿಲ್ಲ. ಸೊ ಹಾಗಾಗಿ ಇಲ್ಲ ನಾವೆಲ್ಲ ನಾಟಕನೇ ಮಾಡ್ತಿದ್ದಿದ್ದು, ಥಿಯೇಟ್ರ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ವಿ. ನಾನು ಮಾಡ್ತಿರ್ಲಿಲ್ಲ ಅವಾಗ, ಅವಿನಾಶ್ ಮಾಡ್ತಿದ್ರು. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಮತ್ತು ದಯವಿಟ್ಟು ಗಮನಿಸಿ, ಹೊಂದಿಸಿ ಬರೆಯಿರಿ, ಈ ಸಿನಿಮಾ ಎಲ್ಲ ಆವಾಗಲೇ ನಡೀತಿದ್ದಿದ್ದು. ಅವರು ಹೀರೋ ಆಗಿ ವರ್ಕ್ ಮಾಡ್ಯಾರ ಅದರಲ್ಲಿ, ನಟರು ಅವರು. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಮತ್ತು ದಯವಿಟ್ಟು ಗಮನಿಸಿನಲ್ಲೆಲ್ಲ ಅವರು ಹೌದು ಹೀರೋ ಆಗಿ ರೋಲ್ ಪ್ಲೇ ಮಾಡಿದರು. ಸೊ ಅವರು ಅದರಲ್ಲಿ ಬ್ಯುಸಿ ಇದ್ದರು. ಒಂದಷ್ಟು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾಯಿದ್ವಿ, ವರ್ಕ್ಶಾಪ್ಸ್ನ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ನಾವು ಬ್ಯುಸಿ ಇದ್ವಿ. ಅದನ್ನು ಬಿಟ್ಟು ಕೋವಿಡ್ ಟೈಮ್ನಲ್ಲಿ ನಾವು ಯಾವುದೂ ಕ್ಲಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಶೂಟ್ ಯಾವುದು ನಡೀತಿರ್ಲಿಲ್ಲ. ಕ್ಯಾಂಟೀನ್ ಒಂದು ನಡೀತಿತ್ತು ಫುಡ್ದು, ಅದು ಸ್ಟಾಪ್ ಆಗಿಬಿಡ್ತು ಲಾಸ್ಟಲ್ಲಿ. ಸೊ ಕಂಪ್ಲೀಟ್ ಝೀರೋ ಆಗಿಬಿಟ್ಟು ಮತ್ತೆ ಝೀರೋಯಿಂದ ಶುರು ಮಾಡಿದ್ವಿ ಲೈಫ್ನ ನಾವು ಆಫ್ಟರ್ ಕೋವಿಡ್. ಬಟ್ ನಾನು ಬೇಜಾರೇನಿಲ್ಲ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್. ಆ ಕೋವಿಡ್ಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಮತ್ತೆ ಎಲ್ಲನೂ ಬಿಟ್ಟು ಮತ್ತೆ ಎಲ್ಲನೂ ಕಳ್ಕೊಂಡು ಝೀರೋಯಿಂದ ಶುರು ಮಾಡೋದು ಅದು ಬೇರೆಯೇ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಜೀವನದ ಅನುಭವ ತುಂಬ ಗಟ್ಟಿತನನ ಕೊಡುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ನಾನು ಅವಿನಾಶ್ ಇಬ್ಬರು ಕೋವಿಡ್ ಟೈಮ್ನಲ್ಲಿ ನಾನು ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದೆ. ಲಕ್ಷಣ ನಂಗೆ ಆವಾಗಲೇ ಸಿಕ್ಕಿದ್ದು. ಸೊ ಕೋವಿಡ್ ಮುಗಿತಿದ್ದ ಹಾಗೆ ಶುರುವಾಗಿದ್ದ ಪ್ರಾಜೆಕ್ಟು ಲಕ್ಷಣ ನನಗೆ. ಸೊ ಅದರಲ್ಲಿ ವರ್ಕ್ ಮಾಡ್ತಾ ಅವಿನಾಶ್ ಅವರು ಒಂದು ಪಾತ್ರ ಮಾಡಬೇಕಿತ್ತು ವಿಜಿ ಸರ್ ಜೊತೆಯಲ್ಲಿ. ಸೊ ಆ ಒಂದು ಪಾತ್ರ ಡಿಸ್ಕಷನ್ಗೆ ಹೋಗಿದ್ರು. ಆವಾಗ ಅವರು ಪ್ರಿಯಾನು ನನ್ನ ಹೆಂಡ್ತಿನೂ ಕೂಡ ರಂಗಭೂಮಿ ಕಲಾವಿದೆ ಅಂತ ಹೇಳಿದಾಗ ಅವರು ಕರೆದು ಮಾತಾಡಬಹುದಾ ಅಂತ ಎಲ್ಲ ಮತ್ತೆ ಕರೆಸಿದ್ರು ಅವರು. ಸೊ ಅವಿನಾಶ್ ಆವಾಗ ಇಮಿಡಿಯೇಟ್ ಕಾಲ್ ಮಾಡಿ ನಾನು ಹೋಗಿ ಭೇಟಿ ಮಾಡಿದ್ದೆ ಸರ್ನ ಅವ್ರ ಮನೆಯಲ್ಲಿ ಕತ್ರಗುಪ್ಪೆನಲ್ಲೇ. ಸೊ ಆವಾಗ ಬೇರೆ ಒಂದು ಸಿನಿಮಾದ್ದು ಒಂದು ನಡೀತಾ ಇತ್ತು, ಕಾಸ್ಟಿಂಗ್ ನಡೀತಾ ಇತ್ತು, ಕೆಲಸಗಳು ನಡೀತಿತ್ತು. ಭೀಮಾ ಅಲ್ಲ, ಬೇರೆ ಒಂದು ಸಿನಿಮಾ ನಡೀತಿದ್ದು. ಸಲಗ ಎಲ್ಲ ಮುಗ್ದಿತ್ತು, ಬಟ್ ರಿಲೀಸ್ ಆಗಿರಲಿಲ್ಲ ಸಲಗ ಇನ್ನು. ಸೊ ಸಲಗ ರಿಲೀಸ್ ಆಗ್ತಿದ್ದ ಹಾಗೆ ಈ ಪ್ರಾಜೆಕ್ಟ್ನ ತಗೋಬೇಕು ಅಂತ ವರ್ಕ್ ನಡೀತಿದೆ ಅಂತ ಹೇಳಿದರು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿದೆ, ಶುರು ಆಗಬೇಕು ಅಂತೆಲ್ಲ ಹೇಳಿದರು. ಅದಾದಮೇಲೆ 1.5 ವರ್ಷ ಮತ್ತೆ ಗ್ಯಾಪ್ ಆಗಿಬಿಡ್ತು. ಅವರು ಅದನ್ನು ಶುರು ಮಾಡಿರಲಿಲ್ಲ. ಆ ಸಲಗ ರಿಲೀಸ್ ಆಗಿ ಆಫ್ಟರ್ ಸಲಗ ಒಂದು ಸಕ್ಸಸ್ ಎಲ್ಲ ಆಗಿ ಬೇರೆ ಇನ್ನೊಂದು ಅಂದರೆ ಭೀಮಾ ಪ್ರಾಜೆಕ್ಟ್ ಶುರುವಾಗಿತ್ತು. ಆ ಹಳೆ ಪ್ರಾಜೆಕ್ಟ್ನ ಕೈ ಬಿಟ್ಟು ಭೀಮಾನ ತಗೊಂಡಿದ್ರು ಸರ್ರು. ಸೊ ವಾಪಸ್ ಅವ್ರ ತಲೆಯಲ್ಲಿ ನಾನು ನೆನಪಿದ್ದೆ, ನನ್ನನ್ನು ಮೀಟ್ ಮಾಡಿದರು, ನನ್ನ ವಾಯ್ಸ್ ಹೈಟ್ ಎಲ್ಲನೂ ನೋಡಿದ್ರಲ್ಲ. ಸೊ ಹೊಸಬ್ರನ್ನೇ ಕಾಸ್ಟ್ ಮಾಡಬೇಕು ಅಂತ ಒಂದು ಐಡಿಯಾದಲ್ಲಿದ್ದರಂತೆ ಸರ್ ಭೀಮಾದಲ್ಲೂ ಕೂಡ. ಇದೊಂದು ಗಿರಿಜಾ ಪಾತ್ರ ಇದೆ ಮಾಡ್ತೀಯಮ್ಮ ಅಂತ ಅಂದ್ಬಿಟ್ಟು ನನಗೆ ಕಾಲಲ್ಲಿ ಸಿಕ್ಕಿದ್ರು. ಸೊ ಆವಾಗ ನನಗೆ ಈ ಥರ ಗಿರಿಜಾ ಸಿಕ್ಕಿದ್ದು. ಮತ್ತು ಸಿನಿಮಾ ಜರ್ನಿ ಶುರುವಾಯಿತು. ಅದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ನಾನು ಮಧ್ಯೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಸಿನಿಮಾದವ್ರು ಕರಿತಿರೋ ಅವ್ರಿಗೆ? ಸೀರಿಯಲ್ ಶುರು ಆಯ್ತು ಅದಕ್ಕೆ? ಹಾಂ ಹೌದು, ಸಿನಿಮಾದವರು ಕರಿತಿದ್ರು. ಆದರೆ ತುಂಬ ರೆಕಗ್ನೈಸ್ ಆಗುವಂಥ ಪಾತ್ರ ನನಗೆ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದರೆ ನನಗೆ ಆ್ಯಕ್ಟಿಂಗ್ ಸ್ಪೇಸ್ ಇರುವಂಥ ಜಾಸ್ತಿ ಸ್ಪೇಸ್ ಇರುವಂಥ ಕ್ಯಾರೆಕ್ಟರ್ ನನಗೆ ಸಿಕ್ಕಿರಲಿಲ್ಲ ಪ್ಲೇ ಮಾಡೋದಕ್ಕೆ ಸಿನಿಮಾದಲ್ಲಿ. ಸೀರಿಯಲ್ನಲ್ಲಿ ನನಗೆ ಫಸ್ಟ್ ಟೈಮ್ ಜನರೆಲ್ಲ ಎಲ್ಲೇ ಹೋದ್ರೂ ನನಗೆ ಪರಿಚಯ ಮಾಡಿಕೊಂಡು ಮಾತಾಡಿಸ್ತಿದ್ದಿದ್ದು. ಡೆವಿಲ್ ಅಂತ ನನ್ನನ್ನು ಕರಿತಾಯಿದ್ರು ಎಲ್ಲೇ ಹೋದ್ರೂ. ಸೊ ಡೆವಿಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದೆ, ನೆಗೆಟಿವ್ ಶೇಡು ಸೀರಿಯಲಲ್ಲಿ. ಸೊ ಅದಾದಮೇಲೆ ಇವಾಗ ಗಿರಿಜಾ ಅಂತ ರೆಕಗ್ನೈಸ್ ಮಾಡಿ ಕರೀತಿದ್ದಾರೆ. ಯಾವಾಗ ಶುರುವಾಗಿದ್ದು ಭೀಮಾ? ಆ್ಯಕ್ಚುಲಿ ನಿಮ್ಮದು ಭೀಮಾ 2 ವರ್ಷದ ಹಿಂದೆನೇ ಶುರುವಾಯಿತು. ನಾನು ಸೀರಿಯಲ್ ಮಾಡೋ ಟೈಮ್ನಲ್ಲೇ ಭೀಮಾನು ಶುರುವಾಗಿದ್ದು. ಸೊ ಸೀರಿಯಲ್ ಮತ್ತು ಭೀಮಾ ಶೂಟ್ ಎರಡೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೆ ನಾನು. ಬಟ್ ನನಗೆ ಹೇಳ್ತಾಯಿದ್ರು 2 ವರ್ಷ ಆಗಿತ್ತು ಇನ್ನೂ ರಿಲೀಸ್ ಆಗಿರಲಿಲ್ಲ ಸರ್. ಮಧ್ಯದಲ್ಲಿ ಒಂದು ತೆಲುಗು ಮೂವಿ ಮಾಡ್ತಿದ್ರು, ಅದು ಆ ಲುಕ್ಕು ಮತ್ತು ಭೀಮಾ ಲುಕ್ಕು ಕಂಪ್ಲೀಟ್ ಬೇರೆ ಇತ್ತು. ಸೊ ಅವರು ಮತ್ತು ಈ ಲುಕ್ಕಿಗೆ ಬರೋದಕ್ಕೆ ಒಂದಷ್ಟು ಟೈಮ್ ತೊಗೊಂಡಿದ್ರು, ಆರ್ಟಿಸ್ಟ್ಗಳಿಗೆ ಒಂದಷ್ಟು ಟೈಮ್ ಕೊಟ್ಟಿದ್ರು ಗೆಟಪ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ. ಮತ್ತು ಇದ್ದೇ ಇರುತ್ತೆ ಸಿನಿಮಾ ಅಂದಾಗ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸು, ಅದು ಇದು ಡೇಟ್ಸು, ಅದು ಮಧ್ಯದಲ್ಲಿ ಮತ್ತು ಎಲೆಕ್ಷನ್ ಅಂತ ಬಂತು. ಅದಾದಮೇಲೆ ಎಲ್ಲ ಒಂದೊಂದು ತಡೆ ಆಗ್ತಾನೇ ಇತ್ತು. ಅದೆಲ್ಲ ಇದಾಗಿ ಇವಾಗ ರಿಲೀಸ್ ಆಗಿದ್ದು ತುಂಬ ಮುಂಚೆನೇ, ಹೆಚ್ಚು ಕಮ್ಮಿ 1 ವರ್ಷಕ್ಕೆ ಮೊದಲೇ ರಿಲೀಸ್ ಆಗಬೇಕಿದ್ದಿದ್ದು ಸಿನಿಮಾ ಭೀಮಾ ಆ್ಯಕ್ಚುಲಿ.
ಸೊ ಅವಾಗ ನನಗೆ ಸೀರಿಯಲಲ್ಲಿ ಎಲ್ಲ ಹೇಳ್ತಾ ಇದ್ರು, ಅಯ್ಯೋ ಸೀರಿಯಲ್ಲೇ ಮುಗ್ದೋಯ್ತು, ನಿನ್ನ ಸಿನಿಮಾ ಇನ್ನೂ ಬಿಡುಗಡೆ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಸೀರಿಯಲ್ಗಿನ್ನ ಜಾಸ್ತಿ ಟೈಮ್ ತೊಗೊಂಬಿಟ್ಟಿದೆ ಭೀಮಾ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಎರಡು ಒಟ್ಟೊಟ್ಟಿಗೆ ನಡೀತಿದ್ದಿದ್ದು. ಅದು ಒಟ್ಟಿಗೆ ಟೈಮ್ ಮಾಡಿಕೊಂಡು ನಾನು ಎರಡೂ ಶೂಟ್ನ ಅಟೆಂಡ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಕೋಟಿ ಸಿನಿಮಾನೂ ನಡೀತಾ ಇತ್ತು ಒಟ್ಟೊಟ್ಟಿಗೆ. ಸೊ ಅದ್ರ ಜೊತೆಗೆ ಒಂದು ಚಿರ್ಮುರಿ ಅಂತ ಅಂದ್ಬಿಟ್ಟು ಅದು ಅಷ್ಟೇ, ಆ ಸಿನಿಮಾನು ಫುಲ್ ಫ್ಲೆಡ್ಜ್ ಸಿನಿಮಾನೇ. ಅದೂ ಕಂಪ್ಲೀಟ್ ಅವರು ಹೊಸಬ್ರ ಒಂದು ಗುಂಪು ಆ್ಯಕ್ಚುಲಿ ಮಾಡ್ತಿದ್ದಿದ್ದು ಸಿನಿಮಾ. ಆ ಸಿನಿಮಾ ನಡೀತಿತ್ತು, ಕೋಟಿ ಸಿನಿಮಾ ನಡೀತಿತ್ತು. ಅದಾದಮೇಲೆ ಜೀನಿಯಸ್ ಮುತ್ತ ಅಂತ ಒಂದು ಸಿನಿಮಾ ನಡೀತಾ ಇತ್ತು, ಮಕ್ಕಳ ಸಿನಿಮಾ ಜೀನಿಯಸ್ ಮುತ್ತ. ಸೊ ಭೀಮಾ ನಡೀತಿತ್ತು, ಲಕ್ಷಣ ಸೀರಿಯಲ್ ನಡೀತಾ ಇತ್ತು. ಎಲ್ಲ ಒಟ್ಟೊಟ್ಟಿಗೆ ಒಂದು ಟೈಮ್. ಅದು ನಾನು ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ದೆ ಆ ಟೈಮ್ನಲ್ಲಿ. ಸೊ ಒಂದಾದ್ಮೇಲೆ ರಿಲೀಸ್ ಆಗಿ ಭೀಮಾ ಕಡೆಗೆ ರಿಲೀಸ್ ಆಯಿತು. ಅಂದರೆ ನನಗೊಂದು ನಂಬಿಕೆ ಇತ್ತು, ನಾನು ಬಲವಾಗಿ ನಂಬಿದ್ದೆ. ನನಗೆ ಅವಿನಾಶು ಹೇಳ್ತಿದ್ರು, ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೆ, ವೆಯ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅವಿನಾಶ್ ಜೊತೆಲೂ ನಾನು ಮದುವೆ ಆಗಿ ಬಂದು 1 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ವಿ ನಾವು, ಸೈಡ್ ವಿಂಗ್ ಅಂತ ಅಂದ್ಬಿಟ್ಟು. ಅದು ರಂಗಭೂಮಿ ಹಿನ್ನೆಲೆ ಇರೋಂಥ ಕಥೆ ಇರೋಂಥ ಸಿನಿಮಾ. ಸೊ ಅದನ್ನು ಅವಿನಾಶ್ ಅವರೇ ಬರೆದು ಅವರೇ ಡೈರೆಕ್ಟ್ ಮಾಡಿ ಅವ್ರು ಆ್ಯಕ್ಟ್ ಮಾಡಿದ್ದು ಸಿನಿಮಾ. ಕ್ರೌಡ್ ಫಂಡ್ ಸಿನಿಮಾ ಆ್ಯಕ್ಚುಲಿ. ಎಲ್ಲ ಒಂದಷ್ಟು ಸ್ನೇಹಿತರು ಮತ್ತು ಗೊತ್ತಿರೋರು ದುಡ್ಡು ಹಾಕಿ ಮಾಡಿದ ಸಿನಿಮಾ. ಸೊ ಅದರಲ್ಲಿ ನಾನು ಒಂದು ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅದಾದಮೇಲೆ ಅವಿನಾಶ್ ಹೇಳಿದರು, ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ಗಳು ಸಿಗುತ್ತೆ ನಿನಗೆ, ಕಾಯಬೇಕಷ್ಟೆ. ಅಂದರೆ ಗುರ್ತು ಹಿಡಿಯೋಕ್ಕೆ ಒಂದು ಟೈಮ್ ತಗೊಳತ್ತೆ. ನನ್ನನ್ನು ಗುರ್ತಿಸೋದಕ್ಕೋಸ್ಕರ ಓಕೆ ಈ ಥರದ್ದೊಬ್ಬರು ಕಲಾವಿದರು ಇದ್ದಾರೆ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಮತ್ತು ಎಲ್ಲನೂ ಗುರ್ತಿಗೆ ಸಿಗೋಕ್ಕೆ ಒಂದು ಟೈಮ್ ಬೇಕಲ್ಲ, ಆ ಒಂದು ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು, 14 ಇಯರ್ಸನ್ನು. ಸೊ ನನ್ನ ಒಳಗೆ ಒಂದು ಗಟ್ಟಿಯಾಗಿ ನನ್ನದೊಂದು ನಂಬಿಕೆ ಇದ್ದೇ ಇತ್ತು. ನನಗೆ ಕಲಾವಿದೆ ಆಗಿ ನನಗೆ ಚಾಲೆಂಜಿಂಗ್ ಆಗಿ ಒಂದು ಕ್ಯಾರೆಕ್ಟರ್ ಸಿಗುತ್ತೆ, ಒಂದಷ್ಟು ನನಗೆ ಸ್ಟಡಿ ಮಾಡೋಕ್ಕೆ ಈಸಿ ಆಗೋವಂಥದ್ದು ಒಂದು ಆ್ಯಕ್ಟಿಂಗ್ ಸ್ಪೇಸ್ ಇರೋವಂಥ ಕ್ಯಾರೆಕ್ಟರ್ ಸಿಗುತ್ತೆ ಅನ್ನೋದೊಂದು ಒಂದು ಗಟ್ಟಿ ನಂಬಿಕೆ ಇತ್ತು. ಸೊ ವೆಯ್ಟ್ ಮಾಡಿದೆ. ಕಲಾವಿದರಿಗೆ ಇಂಪಾರ್ಟೆಂಟಾಗಿ ಮತ್ತು ಫಸ್ಟ್ ಬೇಸಿಕ್ ಏನು ಅಂತ ಅಂದರೆ ಪೇಷನ್ಸ್. ಸೊ ಆ ಪೇಷನ್ಸ್ ನನ್ನಲ್ಲಿತ್ತು, ಅವಿನಾಶಲ್ಲೂ ಇತ್ತು. ಸೊ ನಮ್ಮಿಬ್ರಿಗೂ ಅದು ತುಂಬ ಗಟ್ಟಿಯಾಗಿದೆ. ತಾಳ್ಮೆಯಿಂದ ನಾವು ಕಾಯ್ತೀವಿ, ಬಲವಾಗಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಆ ನಂಬಿಕೆಗೋಸ್ಕರ ತಾಳ್ಮೆಯಿಂದ ಕಾದಿದ್ವಿ ಎಲ್ಲ ಒಂದೊಂದಾಗಿ. ಇವಾಗ ಅದಕ್ಕೆ ಹೌದು. ಸೊ ಈಗ ಜನ ಗುರುತಿಸ್ತಾರೆ. ಹೌದು, ಎಲ್ಲಿ ಹೋದ್ರೂ ಅದೊಂದು ಆಶೀರ್ವಾದ, ತುಂಬ ಸಂತೋಷ ಆಗುತ್ತೆ. ಎಲ್ಲಿ ಹೋದ್ರೂ ಗುರುತಿಸ್ತಾರೆ. ಆಮೇಲೆ ಸಂತೋಷದ ಜೊತೆಗೆ ಒಂದು ಭಯ ಶುರುವಾಗಿದೆ. ಏನು ಅಂತಂದರೆ ಇವಾಗ ಜನ ಒಂದು ರೀತಿಲಿ ನಮ್ಮನ್ನು ಒಂದು ಚೌಕಟ್ಟು ಒಳಗಡೆ ನೋಡಿರ್ತಾರೆ. ಅದಕ್ಕೆ ಧಕ್ಕೆ ಆಗದೆ ಇರೋ ಹಾಗೆ ನಾವು ನಮ್ಮ ಜೀವನ ಮುಂದೆ ಅವ್ರಿಗೆ ಕಾಣಸಿಗ್ಬೇಕಾಗತ್ತೆ. ನಮ್ಮದು ಒಂದಷ್ಟು ಎಲ್ಲ ಹಾಗೆ ಕೆಲಸಗಳು ಮಾಡಬೇಕಾಗತ್ತೆ. ಸೊ ಎಲ್ಲೂ ಆಚೆ ಈಚೆ ಆಗದೆ ಅದು ಹಾಗೆ ಅಂದರೆ ಸ್ಫೂರ್ತಿದಾಯಕವಾಗಿ ನಮ್ಮ ಕೆಲಸಗಳು ನಡಿಬೇಕು, ಲೈಫ್ ಸ್ಟೈಲ್ಗಳೆಲ್ಲ ಬದಲಾಗಬೇಕು ಅನ್ನೋದೊಂದು ಕೆಲಸಗಳು ನಡೀತಾ ಇದೆ. ಅದೊಂದು ಭಯ ಇದೆ ಎಲ್ಲೂ ಏಕೆಂತಂದರೆ ನೋಡೋ ಕಣ್ಗಳು ಜಾಸ್ತಿ ಆಗಿಬಿಟ್ಟಾಗ ನಮ್ಮ ಪ್ರತಿ ಹೆಜ್ಜೆನೂ ತುಂಬ ಎಚ್ಚರ ವಹಿಸಿ ಇಡಬೇಕಾಗತ್ತೆ. ತುಂಬ ಜವಾಬ್ದಾರಿ ಬರುತ್ತೆ ಹೆಗಲ ಮೇಲೆ. ಅದೊಂದು ಭಯ ಇದೆ ಅಷ್ಟೇ, ಇನ್ನೇನಿಲ್ಲ. ಏನು ಮಾಡಿದ್ರು ನಡೆಯುತ್ತೆ ಅನ್ನೋದೆಲ್ಲ ಇರಲ್ಲ. ಗುರ್ತಿಸ್ಕೊಳ್ಳೋ ತನಕ ಏನು ಮಾಡಿದ್ರು ನಡೆದು ಬಿಡುತ್ತೆ. ಗುರ್ತಿಸ್ಕೊಂಡ ಮೇಲೆ ನಾವು ಇದೇ ಮಾಡಬೇಕು, ಹೀಗೆ ಯೋಚನೆ ಮಾಡಬೇಕು ಅನ್ನೋ ಒಂದು ಆರ್ಗನೈಸ್ ಮಾಡ್ಕೊಳ್ಳೋದು ಒಂದು ತಾಕತ್ತು ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಆ ಪಾತ್ರ ಗಿರಿಜಾ ಪಾತ್ರಕ್ಕೆ ಏನು ವಿಶೇಷವಾದ ತಯಾರಿ ಥರ ಏನಾದ್ರು ಮಾಡ್ಕೊಂಡಿದ್ರೆ ನೀವು ರಂಗಭೂಮಿಯವರು? ಹಾಂ, ಅಂದರೆ ಆಬ್ವಿಯಸ್ಲಿ ನಾವು ಪ್ರತಿಯೊಂದು ಪಾತ್ರಕ್ಕೂ ಒಂದಷ್ಟು ತಯಾರಿಗಳು, ಸ್ಟಡೀಸ್ ಅಂತ ಹಾಗೇ ಆಗುತ್ತೆ. ಸೊ ಗಿರಿಜಾ ಪಾತ್ರಕ್ಕೆ ಹಂಗೆ ನೋಡಿದ್ರೆ ನಾನು ಒಂದಷ್ಟು ಕ್ರೈಮ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರೀಸು, ಸಿನಿಮಾಗಳು ಮತ್ತು ನನಗೆ ಸಂಬಂಧಪಟ್ಟವರು ಅಂದರೆ ಅದೇ ಹುದ್ದೆಯಲ್ಲಿ ವರ್ಕ್ ಮಾಡ್ತಿರೋಂಥ ಒಂದಷ್ಟು ಸ್ನೇಹಿತರು ಮತ್ತು ಆಪ್ತರನ್ನ ನಾನು ಭೇಟಿ ಮಾಡಿದ್ದೆ. ಅವರು ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಶೇರ್ ಮಾಡ್ತಿದ್ರಲ್ಲ, ಅದನ್ನೆಲ್ಲ ಕೇಳ್ಕೊತಿದ್ದೆ. ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ನ ವರ್ಕ್ ಮಾಡ್ತಾಯಿದ್ದೆ, ಅಂದರೆ ಅಬ್ಸರ್ವೇಷನಲ್ಲಿದ್ದೆ. ಆಮೇಲೆ ವಿಜಿ ಸರು ಅಷ್ಟೇ, ಒಂದಷ್ಟು ಎಲ್ಲ ಅವರು ಹೇಳ್ತಿದ್ರು, ಹೀಗಿರುತ್ತೆ, ಹಿಂಗೆ ಮಾತಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹಿಂಗಿರುತ್ತೆ, ಈ ಥರ ಅಂದರೆ ಈ ಥರದೊಂದು ಆ್ಯಟಿಟ್ಯೂಡ್ ಇರುತ್ತೆ ಅವ್ರ ಬಾಡಿಯಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೆ. ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಯೂನಿಫಾರ್ಮ್ ಮೈ ಮೇಲೆ ಬಿದ್ದಾಗ ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡುತ್ತೆ, ತುಂಬ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಬಹುಶಃ ನೀವು ಯೂನಿಫಾರ್ಮ್ ಹಾಕ್ತಿದ್ದಂಗೆ ನೀವು ಪೊಲೀಸ್ ಥರನೇ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಅದ್ರದ್ದು ಒಂದು ಎನರ್ಜಿ ಫ್ಲೋ ಆಗಿಬಿಡುತ್ತೆ ಬಾಡಿನಲ್ಲಿ. ಸೊ ಅದು ನನಗಾಯಿತು.
50% ನಾನು ಏನು ಮೆಂಟಲಿ ಪ್ರಿಪೇರ್ ಆಗಿದ್ದೆ ಅದು ಬಿಟ್ಟರೆ ಇನ್ನು 50% ನನಗೆ ಸಾಥ್ ಕೊಟ್ಟಿದ್ದು ಯೂನಿಫಾರ್ಮೇ. ಸೊ ಆ ಯೂನಿಫಾರ್ಮ್ ಹಾಕ್ತಿದ್ದಂಗೆ ನನಗೆ ಒಂದಷ್ಟು ಆ ತಾಕತ್ತು ಬರ್ತಿತ್ತು, ಆ ವಾಯ್ಸ್ ಬಂದ್ಬಿಡ್ತಾಯಿತ್ತು, ನನಗೆ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗೋಗ್ತಿತ್ತು. ಸೊ ಅದು ಆ ಮಾತಿನ ಧಾಟಿ ಎಲ್ಲ ಫುಲ್ ಹಾಗೇ ಬರ್ತಿತ್ತು. ಸೊ ನನ್ನ ಒಂದು ಪ್ರಾಕ್ಟೀಸ್ ಅಂತಂದರೆ ನಾನು ಇದಿಷ್ಟನ್ನ ಹೇಳ್ತೀನಿ. ಸೊ ಇದು ಬಿಟ್ಟು ಇನ್ನೇ ಅಂತ ಇದೇನು ತಯಾರಿ ಏನೂ ಇಲ್ಲ, ಇದಿಷ್ಟು ನನ್ನ ತಯಾರಿ. ಬಟ್ ನಾವು ಕಲಾವಿದರಾಗಿ ಪ್ರತಿಯೊಂದನ್ನು ಗಮನಿಸ್ತಿರ್ತೀವಿ. ಪ್ರತಿಯೊಂದು ಕ್ಯಾರೆಕ್ಟ್ರೂ ವಿಶೇಷ ಅಂತ ಕಾಣಕ್ಕೆ ಸಿಕ್ಕರೆ ಯಾವ ಕ್ಯಾರೆಕ್ಟ್ರೂ ನಾವು ಗಮನಿಸ್ತಿರ್ತೀವಿ. ಅಂದರೆ ಹೊರಗಡೆ ಇರಬಹುದು, ನಮ್ಮ ಫ್ಯಾಮಿಲಿಲೇ ಇರಬಹುದು, ನಮ್ಮ ಸುತ್ತಮುತ್ತನೇ ಇರ್ತಾರೆ, ತುಂಬ ವಿಚಿತ್ರ ಕ್ಯಾರೆಕ್ಟರ್ಗಳಿರ್ತಾರೆ. ಸೊ ಅವ್ರನ್ನೆಲ್ಲ ಒಂದಷ್ಟನ್ನೆಲ್ಲ ನಾವು ಗಮನಿಸ್ತಿರ್ತೀವಿ. ಆಮೇಲೆ ಈ ಥರದೊಂದು ಪಾತ್ರ ಸಿಕ್ಕಿದ್ರೆ ಹೆಂಗೆ ಪ್ಲೇ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ವಿಶೇಷವಾಗಿ ಕಂಡಿದ್ದು ಯಾವುದೇ ಪಾತ್ರನಾದ್ರೂ ನಾನು ಅದನ್ನು ಜಾಸ್ತಿ ಮಾಡ್ತೀನಿ. ನನಗೆ ಯಾವುದಾದ್ರೂ ಪಾತ್ರ ವಿಶೇಷವಾಗಿ ಕಾಣಿಸ್ತು ಸಿನಿಮಾದಲ್ಲೋ ಅಥವಾ ನಿಜ ಜೀವನದಲ್ಲೋ ಆಚೆ ಈಚೆ ಸಿಕ್ತು ಅಂತಂದರೆ ಆ ಕ್ಯಾರೆಕ್ಟರ್ ನಾನಾದರೆ ಹೆಂಗೆ ಪ್ಲೇ ಮಾಡ್ಬೋದು ಅನ್ನೋದನ್ನು ನಾನು ಒಂದಷ್ಟು ಆ್ಯಕ್ಟ್ ಮಾಡ್ಕೋತಾ ಇರ್ತೀನಿ, ಪ್ರಿಪೇರ್ ಮಾಡ್ಕೋತಿರ್ತೀನಿ. ಸೊ ಸಣ್ಣ ವಯಸ್ಸಿಂದ ನನಗೊಂದು ಆಸೆ ಇದ್ದಿದ್ದು ಗಿರಿಜಾಯಿಂದ ಪೊಲೀಸ್ ಆಗಬೇಕಂತ ತುಂಬ ಆಸೆ ಇತ್ತು. ಸೊ ಗಿರಿಜಾ ಪಾತ್ರ ನನಗೆ ಅದಕ್ಕೆ ಸಹಕಾರ ಮಾಡಿಕೊಡ್ತು. ತುಂಬ ಬ್ಯುಸಿ ಇದೆ ಈಗ. ಬ್ಯುಸಿ ಅಂತ ಅಂದರೆ ಹೌದು, ಸ್ವಲ್ಪ ಬ್ಯುಸಿ ಇದ್ದೀನಿ. ಒಂದು ಓಡಾಟಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಇಂಟರ್ವ್ಯೂಸ್ ಇರಬಹುದು, ಆಮೇಲೆ ಥಿಯೇಟರ್ ವಿಸಿಟ್ಸ್ ಇರಬಹುದು, ಊರಿಂದ ಊರೆಲ್ಲ ಓಡಾಡ್ತಿರೋದಿರಬಹುದು, ಅದು ಬ್ಯುಸಿ ಇದೆ. ಅದ್ರ ಜೊತೆಗೆ ಒಂದು ಸಿನಿಮಾನೂ ನಡೀತಾ ಇದೆ. ಸೊ ಇನ್ನೇನು ಮುಗಿಯೋ ಹಂತದಲ್ಲಿದೆ. ಅದು ಬಿಟ್ಟರೆ ಒಂದಷ್ಟು ಮಾತುಕತೆಗಳು ನಡೀತಿದೆ ಸಿನಿಮಾಗಳು. ಹೌದು ಹೌದು, ಆಫ್ಟರ್ ಭೀಮಾ ಒಂದಷ್ಟು ಕಾಲ್ಸ್ಗಳಿದೆ. ಸೊ ಅದರ ಮಾತುಕತೆಗಳು ನಡೀತಾ ಇದೆ. ಸೊ ಹಿಂಗೆ ಬ್ಯುಸಿ ಇದ್ದೀನಿ. ಒಂದಷ್ಟು ನಂದು ತಯಾರಿಗಳು ನಡೀತಾ ಇದೆ. ಸೊ ಆ ಥರದ್ದೊಂದು ಹೌದು, ಖಂಡಿತ ಹೌದು. ಭೀಮಾ ಒಂದಷ್ಟು ನನ್ನ ಬಲನ ಇನ್ನೊಂದಷ್ಟು ಹೆಚ್ಚು ಮಾಡಿದೆ. ಅದೊಂದು ನಂಬಿಕೆ ಇತ್ತಲ್ಲ, ಆ ನಂಬಿಕೆನ ಇನ್ನಷ್ಟು ಗಟ್ಟಿ ಮಾಡಿದೆ. ಒಳ್ಳೊಳ್ಳೆ ಪಾತ್ರ ಬರ್ತಾ ಇದೆ, ಸಿಗ್ತಾ ಇದೆ. ಸೊ ಆಫ್ಟರ್ ಭೀಮಾನೇ ನನಗೆ ಒಂದಷ್ಟು ಕಾಲ್ಸ್ ಜಾಸ್ತಿ ಬಂದಿರೋದು ಇವಾಗ. ಸೊ ಬಿಗ್ ಬಜೆಟ್ ಮೂವೀಸ್ ಎಲ್ಲ ಮಾತುಗಳು ನಡೀತಾ ಇದೆ, ಒಂದು ಕಥೆಗಳನ್ನೆಲ್ಲ ಕೇಳ್ತಿದ್ದೀವಿ, ನೋಡಬೇಕು. ಅನೇಕ ಜನ ಸಾಧಕರ ಮನೆಗೆ, ಸಾಧಿಸಿದವರ ಮನೆಗಳಿಗೆ ಅಥವಾ ಅವರ ಬದುಕುಗಳನ್ನ ಹೇಳ್ತಿರೋ ಎಲ್ಲರೂ ಬಹುತೇಕ ಹೇಳ್ತಿರುವಂಥ ಒಂದು ಕಾಮನ್ ಫ್ಯಾಕ್ಟರ್, ಒಂದು ಸಾಮಾನ್ಯವಾದ ಅಂಶ ಏನಂದರೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ. ಸೊ ಅದನ್ನೇ ನಮ್ಮ ಪ್ರಿಯ ಮೇಡಮ್ ಕೂಡ ಹೇಳಿದ್ರು. ಸೊ ನಿರಂತರ ಪ್ರಯತ್ನ. ಅವರು 2008ರಲ್ಲಿ ಬಂದಿರೋದು ರಂಗಭೂಮಿ. ಎಷ್ಟೀಗ 17 ವರ್ಷ ಆಯಿತು. ಸೊ ಈಗ ಅವರ ಹೆಸರೆಲ್ಲ ಕಡೆ ಕೇಳಿಬರ್ತಾರೆ ಸಿನಿಮಾ ರಂಗದಲ್ಲಿ. ಹಾಗಂತೇಳಿ ಅವ್ರ ಪ್ರತಿಭೆ ಇರಲಿಲ್ಲ, ಅವ್ರ ಕಲಾವಿದ ಅಲ್ಲ ಅಂತಲ್ಲ, ರಂಗಭೂಮಿಯಲ್ಲೂ ಕೂಡ ಪ್ರತಿಭಾವಂತರೆ. ಆದರೆ ಅದೊಂದು ಕಾಣುವಿಕೆ ಇರುತ್ತಲ್ಲ, ಈಗ ವಜ್ರನೇ, ಆದರೆ ಅದು ಯಾವತ್ತೋ ಒಂದು ಶೈನಾಗಿಲ್ಲ, ಒಂದು ಹೊರಗಡೆ ಬಂದು ಕಾಣುತ್ತಲ್ಲ. ಸೊ ಆ ಥರದ್ದೊಂದು ಇದದು. ಭಾಳ ಒಳ್ಳೆ ಕಲಾವಿದರು ರಂಗಭೂಮಿಯಲ್ಲಿ. ನಾವು ಅವ್ರ ಮನೆಯವರು ಅವಿನಾಶ್ ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡಿದಂಥವ್ರು. ಸೊ ಹಾಗಾಗಿ ಒಳ್ಳೆಯದಾಗಲಿ ಕಲಾವಿದರಿಗೆ ಅಂತ ಕೇಳಿಕೊಂಡು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಲಾ ಮಾಧ್ಯಮ ನಾನು ಒಂದಷ್ಟು ವೀಡಿಯೋಸ್ನೆಲ್ಲ ನಾನು ಅವಾಗವಾಗ ನೋಡ್ತಿದ್ದೆ. ನಾನು ನಿಮ್ಮ ವಿಡಿಯೋ ಫಸ್ಟ್ ನೋಡಿದ್ದು ಯಾವಾಗ ಅಂತಂದರೆ ನೀವು ಹಂಪಿ ಅಂಜನಾದ್ರಿ ಬೆಟ್ಟದ್ದೊಂದು ಮಾಡಿದ್ರಿ. ಸೊ ಅವಾಗ ನನಗೆ ತುಂಬ ಆಂಜನೇಯ ತುಂಬ ಕನೆಕ್ಷನು. ಸೊ ಅದನ್ನು ನೋಡುವಾಗ ಅಂಜನಾದ್ರಿ ಬೆಟ್ಟದಲ್ಲೇ ನಾವೆಲ್ಲ ತುಂಬ ಓಡಾಡ್ತೀವಿ. ಅವಿನಾಶ್ ಯಾವಾಗಲೂ ಹಂಪಿಗೆ ಹೋಗ್ತಾನೆ ಇರ್ತಾರೆ, ಅಲ್ಲಿಗೆ ಹನುಮನಹಳ್ಳಿಗೆ. ಸೊ ಅವಾಗ ನನಗೆ ಗೊತ್ತಿರೋ ಜಾಗನ ತೋರಿಸ್ತಾ ಇದ್ದಾರೆ, ವಾವ್ ಅಂತ ನೋಡ್ತಿದ್ದೆ. ಅವಾಗ ನಾನು ನಿಮ್ಮ ಒಂದು ವಿಡಿಯೋನ ಫಸ್ಟ್ ನೋಡಿದ್ದು. ತುಂಬ ಚೆನ್ನಾಗಿ ಎಲ್ಲ ಒಂದಷ್ಟು ವಿಡಿಯೋಸ್, ಒಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ಕೊಡ್ತಾ ಇದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ನೀವು ಫಸ್ಟ್ ಕಾಲ್ ಮಾಡಿದಾಗಲೂ ನಂಗೆ ಅವ್ರು ಗೊತ್ತು ಅಂತ ಹೇಳ್ತಿದ್ದೆ ನಾನು ಅವಿನಾಶ್ ಅವ್ರಿಗೆ. ಅವ್ರು ನನಗೂ ಪರಿಚಯ ಇದ್ದಾರೆ ಅಂತ ಅವಿನಾಶ್ ಹೇಳಿದ್ರು. ಸೊ ಇಬ್ಬರಿಗೂ ಗೊತ್ತಿರೋರು, ಅವಿನಾಶ್ ಅವ್ರಿಗೆ ಡೈರೆಕ್ಟ್ ಆಗಿ, ನನಗೆ ಇಂಡೈರೆಕ್ಟ್ ಆಗಿ ಗೊತ್ತಿದ್ದವರು. ಸೊ ಹಾಗಾಗಿ ನಾನು ನಿಮ್ಮ ಇಂಟರ್ವ್ಯೂ ಕಾಯ್ತಾ ಇದ್ದೆ ಆ್ಯಕ್ಚುಲಿ. ಅಯ್ಯೋ, ದೊಡ್ಡ ಮಾತು. ಸೊ ಅವ್ರು ತುಂಬ ಒಳ್ಳೆ ಕಲಾವಿದ, ಎಲ್ಲ ಕಡೆ ಕರ್ನಾಟಕದ ಕನ್ನಡಿಗರ ಮನೆ ಮಾತು. ಸೊ ಭೀಮಾ ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಎಲ್ಲ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ತಾ ಶುಭವಾಗಲಿ ತಾಯಿ, ನೀವು ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.